ಓಕೆ, ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೆ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಮಾತಾಡ್ಬಿಡ್ರಿ ದಯವಿಟ್ಟು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಲಗೈನ ಮೇಲೆ ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ 2020ನೇ ವರ್ಷದ ಈ ದಿನಗಳಲ್ಲಿ ಕಾಲಿಡುವಂತೆ ಮಾಡಿದಂಥ ದೇವರಿಗೆ ನಾವೆಲ್ಲರೂ ಕೂಡ ಸ್ತೋತ್ರವನ್ನು ಸಲ್ಲಿಸೋಣ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಲ್ಲೆಲೂಯಾ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ ನೇರವಾಗಿ. 2020ನೇ ವರ್ಷ ನಾವು ಪ್ರಾರಂಭದಲ್ಲಿ ನಾವು ಈಗ ಇದ್ದಂಥವರಾಗಿದ್ದೇವೆ. 2020ನೇ ವರ್ಷ ಮುಂದೆ ಏನಾಗಲಿಕ್ಕಿದೆ, ಮುಂದೆ ಮಾರ್ಗ ಯಾವ ರೀತಿಯಾಗಿದೆ ಎಂಬುದು ನಮಗೆ ತಿಳಿದಿಲ್ಲ. ಆದರೆ ನಮ್ಮ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುವಂಥದ್ದಾಗಿದೆ. ಪ್ರಿಯರೇ, ಆತನು ಭವಿಷ್ಯತ್ತನ್ನು ಹೇಳುವಂಥ ದೇವರಾಗಿದ್ದಾನೆ. ಭವಿಷ್ಯತ್ ಕಾಲಗಳೆಲ್ಲವೂ ಕೂಡ ಆತನ ಕೈಯಲ್ಲೇ ಇರುವಂಥದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ದೇವರ ಧ್ಯಾನಕ್ಕಾಗಿ ನಾವು ಒಂದು ಅಂಶವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಆ ವಾಕ್ಯ ಏನಂದರೆ, ಎಲ್ಲರಿಗೂ ಕೂಡ ಜಗದ್ವಿಖ್ಯಾತ, ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ವಾಕ್ಯ. ಪ್ರಿಯರೇ, ಆ ವಾಕ್ಯ ಯಾವುದು? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹಲ್ಲೆಲೂಯಾ. ದೇವರೇ ನನಗೆ ಏನಾಗಿದ್ದಾನೆ? ಕುರುಬನಾಗಿದ್ದಾನೆ. ಅದಕ್ಕಾಗಿ ನನ್ನ ಜೀವಿತದಲ್ಲಿ ಕೊರತೆ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮಗೆ ಕುರುಬನಾಗಬೇಕಾದರೆ ಮೊದಲು ನಾವು ಕುರಿಯ ಹಿಂಡಿನಲ್ಲಿ ಇರುವವರಾಗಿರಬೇಕು. ಹಲ್ಲೆಲೂಯಾ. ಕುರಿಯ ಹಿಂಡನ್ನು ಬಿಟ್ಟು ಚದರಿ ಹೋದರೆ ಕುರುಬನಿಂದ ದೂರ ಆಗಿರ್ತಕ್ಕಂಥ ಕುರಿಮರಿ ಅನೇಕವಾದ ನಷ್ಟಗಳನ್ನು ಎದುರುಗೊಳ್ಳಬೇಕಾಗುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಳು 23 ಮೊದಲು 3 ವಾಕ್ಯಗಳನ್ನು ಈ ಸಮಯದಲ್ಲಿ ನಾವು ಓದಿಕೊಂಡು ದೇವರ ಧ್ಯಾನಕ್ಕಾಗಿ ನಾವು ಹೋಗೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2020ನೇ ವರ್ಷ ಜಯದ ವರ್ಷ ಎಂಬುದಾಗಿ ದೇವರು ಮಾತಾಡಿದ್ದಾರೆ. ಯಾವ ವರ್ಷ ರೀ? ಎಲ್ಲ ಕಾರ್ಯಗಳ ಮೇಲೆ ನಾನು ಏನು ಕೊಡ್ತೀನಿ? ನಿಮಗೆ ಜಯವನ್ನು ಕೊಡ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ಜಯವೀರನಾದಂಥ ದೇವರಾಗಿದ್ದಾನೆ. ಆತನು ಸೋಲನ್ನು ಕಾಣಲಿಲ್ಲ. ಆತನು ಶಿಲುಬೆಯಲ್ಲಿ ಏನು ಮಾಡಿದ? ಲೋಕವನ್ನು ಜಯಿಸಿದ ದೇವರಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ದೇವರು ನಿನಗೆ ಕುರುಬನಾಗಬೇಕಾದ್ರೆ ನೀನು ಮೊದಲು ಏನಾಗಬೇಕು? ಆ ಕುರುಬನಾದ ದೇವರ ಮಗನು ನೀನು ಆಗಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿ ಅಂದರೆ 95ನೇ ಕೀರ್ತನೆಯಲ್ಲಿ ಒಂದು ವಚನ ಇರುತ್ತೆ ಪ್ರಿಯರೇ. ಏನೆಂಬುದಾಗಿ ಅಂದರೆ, ನಾವು ಮೊದಲು ಏನಾಗಬೇಕು? ಆತನ ಪ್ರಜೆಗಳಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನ ಪ್ರಜೆಗಳು ನಾವು ಆದರೆ ಆವಾಗ ನಮ್ಮ ಜೀವಿತದಲ್ಲಿ ನಾವು ಕುರುಬನನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 95ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ. ಏನೆಂಬುದಾಗಿ ಅಂದರೆ 5-6ನೇ ವಾಕ್ಯದಲ್ಲಿ, ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ, ಒಣನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆ. ಮೊದಲನೇದಾಗಿ ನಾವೇನಾಗಬೇಕು? ಆತನ ಮಕ್ಕಳಾಗಬೇಕು. ಏನಾಗಬೇಕು? ಮೊದಲನೇದಾಗಿ ನಾವು ಆತನ ಮಕ್ಕಳಾಗಬೇಕು. ತಂದೆಯನ್ನು ನಾವು ಕಂಡುಕೊಳ್ಳಬೇಕು. ತಂದೆ ನಮಗಾಗಿ ನರಾವತಾರಿಯಾಗಿ ಈ ಭೂಲೋಕಕ್ಕೆ ಏನು ಮಾಡಿದ್ದಾನೆ? ಇಳಿದು ಬಂದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಒಬ್ಬನೇ ಕುರುಬನಿದ್ದಾನೆ. ನಮಗಿಬ್ಬರು ಕುರುಬರಿಲ್ಲ, ಅನೇಕ ಕುರುಬರು ನಮಗೆ ಇಲ್ಲ. ಒಬ್ಬೇ ಒಬ್ಬ ಕುರುಬನಿದ್ದಾನೆ. ಆತನೇ ಒಳ್ಳೆಯ ಕುರುಬನು ಎಂಬುದಾಗಿ ಹೇಳಿ, ನಾನೇ ಆ ಕುರಿಗಳಿಗೆ ಬಾಗಿಲು ಆಗಿದ್ದೇನೆ ಎಂಬುದಾಗಿ ಹೇಳಿ ಒಳ್ಳೆಯ ಹಸುರಾದ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಮೊದಲನೇದಾಗಿ ಆತನ ಪ್ರಜೆಗಳಾಗಬೇಕು.
ಪ್ರಜೆಗಳಾದಂಥವ್ರು ಏನಾಗ್ತಾರೆ? ಕುರಿಗಳಾಗ್ತಾರೆ. ಆ ಕುರಿಗಳಿಗೆ ಕುರುಬನು ಒಬ್ಬನೇ ಇರ್ತಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಯೆಹೋವನು ನನಗೆ ಕುರುಬನು. ಹಲ್ಲೆಲೂಯಾ. ಕುರುಬನನ್ನು ನೋಡಿದ್ದೀರಾ? ಕುರುಬರನ್ನು ನೋಡಿದ್ದೀರಾ? ಏನು ಮಾಡ್ತಾ ಇರ್ತಾರೆ ಅವರು? ಕುರಿಗಳನ್ನು ಕಾಯ್ತಾ ಇರ್ತಾರೆ. ಕಾಯುವಂಥದ್ದಂದ್ರೆ ಏನ್ರಿ? ಕಾಪಾಡ್ತಾ ಇರ್ತಾರೆ. ಏನಾದರೂ ತೋಳ, ನಾಯಿ, ಅವು ಇವು ಏನಾದರೂ ಅವುಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಅವುಗಳನ್ನು ಸಂರಕ್ಷಣೆ ಮಾಡುವಂಥವ್ರು ಯಾರಾಗಿರ್ತಾರೆ? ಕುರುಬರಾಗಿರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೇನಾಗಿದ್ದಾನೆ ಅಂತ? ಪ್ರಥಮವಾಗಿ ಕುರುಬನಾಗಿದ್ದಾನೆ. ಆ ದೇವರು ನಮಗೇನು ಮಾಡ್ತಾನೆ? ಕೊರತೆಯನ್ನು ನೀಗಿಸ್ತಾನೆ. ಹಲ್ಲೆಲೂಯಾ. ಕೊರತೆ, ಎಲ್ಲರ ಜೀವಿತದಲ್ಲಿ ಕೊರತೆ ಇದೆ. ಕೆಲವೊಬ್ಬರ ಜೀವಿತದಲ್ಲಿ ಹಣದ ವಿಷಯದಲ್ಲಿ ಕೊರತೆ ಇದೆ, ಕೆಲವೊಬ್ಬರ ಜೀವಿತದಲ್ಲಿ ಹೊಲದ ಸಮಸ್ಯೆಗಳ ವಿಷಯದಲ್ಲಿ ಕೊರತೆ ಇದೆ, ಕೆಲವೊಬ್ಬರ ಜೀವಿತದಲ್ಲಿ ಮದುವೆ ಕಾರ್ಯಗಳ ವಿಷಯದಲ್ಲಿ ಕೊರತೆ ಇದೆ. ಯಾವುದೋ ವಿಷಯದಲ್ಲಿ ಅವರು ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಕೊರತೆ ಅಂದ್ರೆ ಏನ್ರಿ? ನಮ್ಮಲ್ಲಿ ಇರಲಾರದಕ್ಕೆ ನಾವೇನಂತ ಕರಿತೀವಿ? ಕೊರತೆ. ಹಲ್ಲೆಲೂಯಾ. ನಮ್ಮಲ್ಲಿ ಇರುವಂಥದ್ದು ಕೊರತೆ ಅನ್ನಲ್ಲ. ಹಲ್ಲೆಲೂಯಾ. ನೀವು ಮಾತಾಡ್ತಾ ಇರ್ತೀರಿ, ಭಾಳ ಏನಾಗ್ಯದ್ರಿ? ಕೊರತೆ ಆಗಿಬಿಟ್ಟದ್ರಿ. ಏನಂತ ಮಾತಾಡ್ತೀರಿ? ಯಾವಾಗ ಮಾತಾಡ್ತೀರಿ ಕೊರತೆ ಅಂತೇಳಿ? ಕಷ್ಟ ಅದಾಗ, ಭಾಳ ಏನು ಈ ನಿಮಗೆ ಬೇಕಾಗಿರುವಂಥದ್ದು ನಿಮ್ಮ ಹತ್ರ ಇರಲಾರದೆ ಇರುವಾಗ. ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾ ಇದ್ದಾನೆ, ದೇವರನ್ನು ನೀನು ಕುರುಬನಾಗಿ ಮಾಡಿಕೊಂಡ್ರೆ ಆತ ನಿನ್ನ ಕೊರತೆಯನ್ನು ನೀಗಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಹಾಡು ಹಾಡಿದೀವಲ್ರಿ, ಕೊರತೆಯನ್ನು ನೀಗಿಸುವವನು ನೀನೇ యేసయ్య. ಆ ಯೇಸು ಸ್ವಾಮಿ ಮಾತ್ರ ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬನು ಮತ್ತು ಕೊರತೆಯನ್ನು ನೀಗಿಸುವಂಥ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಕುರುಬನಾಗಿದ್ದಾನೆ. ಒಂದು ಸಾರಿ ನೋಡ್ರಿ ನೀವು, ಕುರಿ ಹಿಂಡಿನಿಂದ ಬೇರ್ಪಟ್ಟಾಗ ಅದಕ್ಕೇನಿದೆ? ಅಪಾಯ ಇದೆ. ಹಲ್ಲೆಲೂಯಾ. ಏನಿದೆ ಯಜಮಾನ್ರೆ? ಅಪಾಯ ಇದೆ. ಹಲ್ಲೆಲೂಯಾ. ಕುರಿ ಹಿಂಡು ಬಿಟ್ಟು ಹೊರಗೆ ನಡೆದಾಗ ಏನಾಗುತ್ತೆ? ಅದಕ್ಕೆ ಅಪಾಯ ಬರುತ್ತೆ. ಆದರೆ ಹಿಂಡಿನಲ್ಲಿರುವಾಗ ಅದಕ್ಕೆ ಅಪಾಯ ಇರೋದಿಲ್ಲ. ಒಂದು ಸಾರಿ ಒಬ್ಬ ಕುರುಬ ಏನು ಮಾಡ್ತಾನಂದರೆ, ತನ್ನ ಕುರಿಗಳನ್ನು ಮೇಯಿಸೋದಕ್ಕೆ ಅಡವಿಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಎಲ್ಲ ತನ್ನ 100 ಕುರಿಗಳನ್ನು ಏನು ಮಾಡ್ತಾನೆ? ಕಾದುಕೊಂಡು ಬಂದು ಪುನಃ ಸಾಯಂಕಾಲ ತನ್ನ ಹಟ್ಟಿ ಒಳಗಡೆ, ಕುರಿಗಳಿಗಾಗಿ ಸಿದ್ಧ ಮಾಡಿರ್ತಕ್ಕಂಥ ಹಟ್ಟಿ ಒಳಗಡೆ ಬಿಡ್ತಾ ಇದ್ದಾನೆ. ಒಂದೊಂದು ಹೆಸರು ಹೇಳಿ ಬಿಡ್ತಾ ಇದ್ದಾನೆ. 99 ಕುರಿಗಳನ್ನು ಏನು ಮಾಡಿದ? ಒಳಗಡೆ ಬಿಟ್ಟ. ಆದರೆ ಮತ್ತೆ 2ನೇ ಸರಿ ಎಣಿಸಿದ, ಮತ್ತೆ 99 ಬಂದು 100 ಆಗಲಿಲ್ಲ. ಒಂದು ಕುರಿ ಏನಾಗಿದೆ? ಮಿಸ್ ಆಗಿದೆ, ತಪ್ಪಿ ಹೋಗಿದೆ, ಹಿಂಡಿನಿಂದ ದೂರವಾಗಿದೆ. ಆ ಕುರಿ ಏನು ಮಾಡ್ತಾ ಇದ್ದಾರೆ? ಅಡವಿಯಲ್ಲಿ ಮೇಯ್ತಾ ಇದೆ. ಹಲ್ಲೆಲೂಯಾ. ಆ ಕುರಿ ಅಂದ್ಕೊಂಡಿದೆ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ನಾನು ಹೋಗಿ ಸಡನ್ನಾಗಿ ಜಾಯಿನ್ ಆಗ್ಬೋದು ಅಂತೇಳಿ. ಹಲ್ಲೆಲೂಯಾ. ಆದರೆ ಆ ಕುರಿಗೆ ಏನು ಗೊತ್ತಿಲ್ಲ, ಆ ಕುರುಬನ್ನು ಸಮಯ ಆಗಿದೆ, ಕುರಿಗಳು ಎಲ್ಲವೂ ಕೂಡ ಹಿಂಡು ಹೋಗ್ಬಿಟ್ಟಿದೆ ಅಂತೇಳಿ. ಅವಾಗ ಆ ಕುರುಬ ಏನು ಮಾಡ್ತಾನೆ? 99 ಕುರಿಗಳನ್ನು ಅಲ್ಲಿ ಬಿಟ್ಟು ಏನು ಮಾಡ್ತಾನೆ ರೀ? ಒಂದು ಕುರಿಮರಿಗೋಸ್ಕರವಾಗಿ ಎಲ್ಲಿಗೆ ಹೋಗ್ತಾನೆ? ಅಡವಿಗೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ, ಹುಡುಕ್ತಾ ಇದ್ದಾನೆ. ಆ ಕುರಿಮರಿ ನನಗೆ ಸಿಗಬೇಕು. ಯಾವಾಗ ಹಿಂಡಿನಿಂದ ಕುರಿಮರಿಗಳು ದೂರ ಆಗ್ತಾವೋ ಆ ಕುರಿಮರಿಗಳು ಏನು ಅನುಭವಿಸ್ತವೆ? ಕೊರತೆಯನ್ನು ಅನುಭವಿಸ್ತವೆ. ಹಲ್ಲೆಲೂಯಾ. ಆ ಕುರಿಮರಿಗಳು ಏನು ಅನುಭವಿಸ್ತವೆ? ಅಪಾಯವನ್ನು ಅನುಭವಿಸ್ತವೆ, ನಷ್ಟವನ್ನು ಅನುಭವಿಸ್ತವೆ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಈ 2020ನೇ ವರ್ಷದಲ್ಲಿ ನೀವು ಕುರಿ ಹಿಂಡಿನಲ್ಲಿ ಇರಬೇಕು ಹೊರತಾಗಿ ಹಿಂಡನ್ನು ನೀವು ಬಿಟ್ಟು ಕದಲಿ ಹೋದರೆ ನಿಮಗೆ ಅಪಾಯ ಇದೆ. ಹಲ್ಲೆಲೂಯಾ. ಹಿಂಡು ಅಂದರೆ ಯಾವುದ್ರಿ? ಸಭೆ. ಹಲ್ಲೆಲೂಯಾ. ಸಭೆಯಲ್ಲಿ ನೀವು ಇರುವವರಾಗಿರಬೇಕು. ಸಭೆಯನ್ನು ಬಿಟ್ಟು ಅಗಲಿ ಹೋದರೆ ನಿಮಗೇನಿದೆ? ಅಪಾಯ ಇದೆ. ದೇವರು ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದರೆ, ಆ ಕುರಿಮರಿ ಎಲ್ಲಿದೆ? ಈಗ ಅಡವಿಯಲ್ಲಿದೆ. ಎಲ್ಲಿದೆ ರೀ? ಅಡವಿಯಲ್ಲಿದೆ. ಹಲ್ಲೆಲೂಯಾ. ಕುರುಬನು ಹೋಗ್ತಾ ಇದ್ದಾನೆ. ಆ ಕುರಿಮರಿಯನ್ನು ಯಾವಾಗ ಒಂದೇ ಅಡವಿಯಲ್ಲಿದೆಯೋ ತೋಳಗಳು ಏನು ಮಾಡ್ತಾ ಇದ್ದಾವೆ? ಅದಕ್ಕೆ ಅಟ್ಯಾಕ್ ಮಾಡಬೇಕಂತೇಳಿ ಸಾಕ್ತಾಯಿದೆ. ಒಮ್ಮೆಲೆ ಅಟ್ಯಾಕ್ ಮಾಡೋದು, ಯಾವುದೇ ಪ್ರಾಣಿ ಆಗಿರ್ಬೋದು, ಬೆಕ್ಕಾಗಿರಲಿ, ನಿಮ್ಮ ಮನೆಯಲ್ಲಿ ಹಾಲಿಟ್ರೆ ಒಮ್ಮೆ ಸಡನ್ ಬಂದು ಕುಡಿಯೋದು ಏನು ಮಾಡುತ್ತೆ? ಎಲ್ಲ ಕಡೆಗೆ ನೋಡುತ್ತೆ, ಸಾಕತ್ತೆ. ಐಡಿಯಾ ಮಾಡುತ್ತೆ. ಹಲ್ಲೆಲೂಯಾ. ಐಡಿಯಾ ಮಾಡುತ್ತೆ ಅಂದ್ರೆ ಏನ್ರಿ? ಸಾಕತ್ತೆ, ಡ್ಯಾವ್ ಹಾಕತ್ತೆ ಏನಂತೀರಲ್ಲ, ಡ್ಯಾವ್ ಹಾಕತ್ತೆ. ಹಿಂದೆ ಮುಂದೆ ಎಲ್ಲ ಪರಿಸ್ಥಿತಿಗಳನ್ನು ನೋಡಿ ಅವಾಗ ಏನು ಮಾಡುತ್ತೆ? ಹಲ್ಲೆಲೂಯಾ. ಕಣ್ಣು ಮುಚ್ಕೊಂಡು ಕುಡಿತಿರುತ್ತಾ, ಚಂಡಿಗೆ ಇಟ್ಕೊಟ್ಟಾಗಲಿ ಇದಾರಪ್ಪ ಅಂತೇಳಿ ಅಂದ್ಕೊಳ್ಳೋದು. ಹಲ್ಲೆಲೂಯಾ. ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಏನು ಮಾಡ್ತಾನೆ? ಯಾವುದಾದ್ರೂ ಒಂದು ನೀವು ಬೇಟೆ ಆಡಬೇಕಾದ್ರೆ ಏನು ಮಾಡ್ತೀರಿ? ಮೊದಲನೇದಾಗಿ
ಏನು ಮಾಡ್ತೀರಿ? ಎಲ್ಲಿ ಓಡಾಡ್ತಾ ಇರುತ್ತೆ ನೀವು ನೋಡ್ಕೊಂಡು ಅದು ಒಂದು ಸಾಕಿ ಏನು ಮಾಡ್ತೀರಿ? ಬೇಟೆಯನ್ನು ಆಡ್ತೀರಿ. ಅದರಂಗೆ ಆ ಕುರಿಮರಿ ಏನಾಗಿದೆ? ಈಗ ತಪ್ಪಿಸಿಕೊಂಡಿದೆ. ಅಪಾಯದ ಸ್ಥಿತಿಯಲ್ಲಿ ಆ ಕುರಿಮರಿ ಇದೆ. ಆ ಸಂದರ್ಭದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುರುಬನು ಕುರಿಮರಿಯನ್ನು ಹುಡುಕಿಕೊಂಡು ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀನು ಕುರಿಯ ಹಿಂಡಿನಿಂದ ದೂರ ಆದರೆ, ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನೀನು ಗ್ರಹಿಸಿಕೊಂಡು ನಡೆಯಲಾರದೆ ಜೀವಿಸಿದರೆ, ನೀನು ಕೂಡ ಕುರಿ ಹಿಂಡಿನಿಂದ ದೂರವಾದಂಥ ವ್ಯಕ್ತಿಯಾಗಿರ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ, ಕುರಿ ಹಿಂಡಿನಲ್ಲಿ ಇರುವಾಗ ಕುರಿಗಳಿಗೆ ಏನಿದೆ? ಸಮೃದ್ಧಿ ಇದೆ, ಕೊರತೆ ಇಲ್ಲ. ಯಾವಾಗ ಕುರಿ ಹಿಂಡಿನಿಂದ ಕುರಿಮರಿ ತಪ್ಪಿಸ್ಕೊಂತು, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುರಿಮರಿಗೆ ಏನಿದೆ? ಅಪಾಯ ಇದೆ. ಕುರುಬನು ಹೋಗ್ತಾ ಇದ್ದಾನೆ, ತೋಳ ಏನು ಮಾಡ್ತಾ ಇದ್ದಾರೆ? ವಂಚ ಆಗ್ತಾ ಇದೆ. ಹಲ್ಲೆಲೂಯಾ. ವಂಚ ಆಗ್ತಾ ಇದೆ, ಇದು ಮೇಯ್ತಾ ಇದೆ, ಆ ಕಡೆ ಈ ಕಡೆ ನೋಡ್ತಾ ಇದೆ. ಆ ಒಂದು ಸಮಯದಲ್ಲಿ ಕುರುಬನು ಏನು ಮಾಡ್ತಾ ಇದ್ದಾನೆ? ಆ ಕುರಿಮರಿಯನ್ನು ಹುಡುಕಿಕೊಂಡು ರಾತ್ರಿ ಹೊತ್ತಿನಲ್ಲಿ ಸವೊತ್ತಿನಲ್ಲಿ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಒಂದೇ ಒಂದು ಕುರಿಮರಿಗಾಗಿ 99 ಕುರಿಗಳನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಎಷ್ಟೋ ಜನರು ಇರ್ಬೋದು ಮೊದಲಾಪುರ ಗ್ರಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಮೊದಲಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮ್ಮನ್ನು ಹುಡುಕಿಕೊಂಡು ದೇವರು ಏನು ಮಾಡಿದ್ದಾನೆ? ಇವತ್ತಿನ ದಿನ ಕಾಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಆತನ ವಾಕ್ಯ ಏನು ಮಾಡಿದೆ? ಇವತ್ತಿನ ದಿನ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಮಗೆ ಕುರುಬನಾಗಿದ್ದರೆ ನಮಗೇನಿಲ್ಲ? ಕೊರತೆ ಇಲ್ಲ. ಆದರೆ ಕೆಲವು ಜನರು ನಾವು ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಕಾರಣ ಏನ್ರಿ? ಸರಿಯಾದ ರೀತಿಯಲ್ಲಿ ನಾವು ನಡೀತಾ ಇಲ್ವೇನೋ, ಸರಿಯಾದ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇಲ್ವೇನೋ. ಕುರಿ ತಪ್ಪಿಸಿಕೊಂಡು ಅದೇ ಹೋಗಿರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುರುಬನು ಎಲ್ಲವುಗಳನ್ನು ಕಾಯ್ತಾ ಇದ್ದಾನೆ. ಅದ್ರ ಸಲುವಾಗಿ ನಾನು ಹೇಳ್ತೀನಿ, ದೇವ್ರು ಎಂದೂ ಬದಲಾಗಲ್ಲ, ನಾವೇ ಬದಲಾಗ್ತಾ ಇರ್ತೀವಿ. ಹಲ್ಲೆಲೂಯಾ. ಪರಿಸ್ಥಿತಿಗಳಿಗೆ ತಕ್ಕಂತೆ ನಾವೇ ಬದಲಾಗ್ತಾ ಇರ್ತೀವಿ. ಏನೋ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ಕೆಲವು ಜನರು ದೇವರಿಗೆ ದೂಷಣೆ ಮಾತುಗಳನ್ನು ಆಡಿ, ದೇವ್ರು ತಂದಿಟ್ಟು ಬಿಟ್ನಾ ಅಂತೇಳಿ ದೇವ್ರ ಮೇಲೆ ಹಾಕ್ತಾರೆ. ದೇವ್ರು ತಂದಿಟ್ಟಿರುವಂಥದ್ದಲ್ಲ, ನೀನೇ ಅದು ತಂದುಕೊಂಡಿರುವಂಥದ್ದಾಗಿದೆ. ದೇವ್ರ ಮೇಲೆ ಒಂದು ಮಾತು ಕೂಡ ನಾವು ಆಡಬಾರದು. ದೇವರು ಬರಮಾಡಿರುವಂಥದ್ದಲ್ಲ ಅದು. ಹಲ್ಲೆಲೂಯಾ. ಹಿಂದೆ ನೀನು ಮಾಡಿರ್ತಕ್ಕಂಥ ಪಾಪಗಳು ಶಾಪಗಳಾಗಿ ಇವತ್ತಿನ ದಿನಗಳಲ್ಲಿ ನಿನ್ನ ಜೀವಿತದಲ್ಲಿ ಅವು ಆಳ್ತಾ ಇರ್ತವೆ. ಹಲ್ಲೆಲೂಯಾ. ಯಾರು ನನಗೆ ಆ ಮಾತು ಹೇಳಿದಾಗ ಭಾಳ ನೋವಾಗುತ್ತೆ, ದೇವ್ರು ಹಿಂಗೆ ಮಾಡಿಬಿಟ್ಟಾರೆ ಅಂತೇಳಿ ನಂಬಿದರೆ ಹೇಳ್ತಾ ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಮಾಡಿರುವಂಥದ್ದಲ್ಲ ಪ್ರಿಯರೇ, ನಿನಗಾಗಿ ನೀನೇ ಅದನ್ನು ತಂದಿಟ್ಟಿರುವಂಥದ್ದಾಗಿದೆ. ಆದರೆ ದೇವ್ರು ನಂಬಿದ ಮಕ್ಕಳಿಗೆ ಕೆಲವೊಂದು ಸಾರಿ ಕಷ್ಟಗಳು ಬಂದಾಗ ಆ ಕಷ್ಟಗಳು ಎದಕ್ಕೆ ಬಂದಿರ್ತವೆ? ಮುಂದೆ ಒಂದು ಬಲವಾದಂಥ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಮುಂದೆ ಬಲವಾದ ಆಶೀರ್ವಾದವನ್ನು ನೀನು ಅನುಭವಿಸಬೇಕಂತೇಳಿ ಆ ಕಷ್ಟಗಳು ನಿನಗೆ ಬಂದಿರ್ತಾವೆ ಹೊರತಾಗಿ ಮತ್ತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಇಲ್ಲಿ ನೋಡ್ತಾ ಇದ್ದೇವೆ, ಯೆಹೋವನು ನನಗೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಕುರಿಮರಿಯನ್ನು ಹುಡುಕ್ತಾ ಕುರುಬ ಏನು ಮಾಡ್ತಾ ಇದ್ದಾನೆ? ರಾತ್ರಿ ಹೊತ್ತಿನಲ್ಲಿ ತನ್ನ ಕೋಲನ್ನು ಹಿಡಿದುಕೊಂಡು ಏನು ಮಾಡ್ತಾ ಇದ್ದಾನೆ ರೀ? ಪಂಜನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ತೋಳ ಏನು ಮಾಡಿದೆ? ಹೊಂಚು ಹಾಕಿದೆ. ಹಲ್ಲೆಲೂಯಾ. ಹೊಂಚು ಹಾಕಿದಂಥ ತೋಳ ಸ್ವಲ್ಪ ಹೊತ್ತು ನೋಡಿ ಏನು ಮಾಡ್ತಾ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಹಲ್ಲೆಲೂಯಾ. ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಕುರಿ ಓಡ್ಕೊಂಡು ಬರ್ತಾ ಇದೆ. ಯಾವಾಗ ಕುರಿ ಆ ಕುರುಬನನ್ನು ನೋಡಿತು, ಕುರುಬ ಕುರಿಯನ್ನು ನೋಡಿದ್ನೋ, ಆವಾಗ ಕುರುಬನಿಗೂ ಕುರಿಗೂ ಮತ್ತು ಬಹಳ ಸಂತೋಷ ಆಯಿತು. ಹಲ್ಲೆಲೂಯಾ. ಅಯ್ಯೋ ನನ್ನ ಕುರುಬ ಬಂದುಬಿಟ್ಟ, ಆತನನ್ನು ಏನು ಮಾಡ್ತಾನೆ? ಈ ತೋಳದಿಂದ ರಕ್ಷಣೆ ಮಾಡ್ತಾನೆ. ಹಲ್ಲೆಲೂಯಾ. ಕುರುಬ ಬಂದುಬಿಟ್ಟ, ಆ ತೋಳ ನನಗೆ ಯಾವ ಅಪಾಯವೂ ಕೂಡ ಮಾಡೋದಿಲ್ಲ ಅಂತೇಳಿ ಏನು ಮಾಡ್ತಾನೆ ಪ್ರಿಯರೇ? ಏನು ಮಾಡುತ್ತೆ? ಆ ಕುರಿ ಅಂದುಕೊಳ್ಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಟ್ಯಾಕ್ ಮಾಡುವಂಥ ಸಮಯದಲ್ಲಿಯೇ ಕುರುಬನ್ ಏನು ಮಾಡಿದ? ಬಂದು ಆ ತೋಳವನ್ನು ಓಡಿಸಿ ಕುರಿಮರಿಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಏನು ಮಾಡ್ತಾ ಇದ್ದಾನೆ? ತನ್ನ ಹಟ್ಟೆ ಕಡೆಗೆ ಬಂದು ಅನೇಕರಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ದೇವ್ರನ್ನ ಕುರುಬನನ್ನಾಗಿ ಮಾಡ್ಕೊಂಡಿದೆಯಾ ನಿಜ, ಆದರೆ ನೀನು ಹಿಂಡಿನಿಂದ ದೂರ ಆಗಿದ್ದೀಯೇನು? ವಾಕ್ಯ ಇರಲಾರ್ದೆ ನೀನು ಜೀವಿಸ್ತಾ ಇದೆಯೇನು? ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಯೆಹೋವನು ನನಗೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುರುಬನು ಅಂದರೆ ಆತನ ಏನು ಮಾಡ್ತಾನೆ? ಕುರುಬ ಏನು ಮಾಡ್ತಾನೆ? ತನ್ನ ಕುರಿಗಳನ್ನು ಏನು ಮಾಡ್ತಾನೆ ಹೇಳ್ರಿ? ಕಾಯ್ತಾನೆ. ಕರೆಕ್ಟ್. ಎಂತಲ್ಲಿ ಕಾಯ್ತಾನೆ? ಏನು ಇರಲಾರ್ದಲ್ಲಿ ಹೋಗಿ ಹೊಡ್ಕೊಂಡು ಹೋಗಿ ಆಯ್ತು ಬೇಸ್ ಚೆನ್ನಾಗಿ ಅಡ್ಡಾಡ್ಸ್ಕೊಂಡ್ಬಿಡ್ತಾನೆ. ಎಂತಲ್ಲಿ? ಹಚ್ಚು ಹಸರು ಗಾವಲುಗಳಲ್ಲಿ ಏನು ಮಾಡ್ತಾನೆ? ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕುರುಬ ಎಲ್ಲಿ ನಡೆಸ್ತಾನೆ? ಆತ ಹಚ್ಚು ಹಸರು ಗಾವಲುಗಳಲ್ಲಿ ನನ್ನ ಕುರಿಗಳು ಬಲಿಷ್ಠವಾಗಬೇಕು. ಹಲ್ಲೆಲೂಯಾ. ನನ್ನ ಕುರಿಗಳಿಗೆ ಯಾವ ಅಪಾಯ ಇರಬಾರ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಹಸರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಲ್ಲೆಲೂಯಾ. ಹಚ್ಚು ಹಸಿರಾದಂಥ ಹಸಿರು ಗಾವಲುಗಳಲ್ಲಿ ದೇವ್ರು ಏನು ಮಾಡ್ತಾನೆ? ನಿನ್ನನ್ನು
ತಂಗಿಸುವುದಕ್ಕೆ ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಕುರುಬನಾಗಿದ್ದಾನೆ, ನಿನಗೇನಿಲ್ಲ, ಕೊರತೆ ಇಲ್ಲ. 2020ನೇ ವರ್ಷದಲ್ಲಿ ದೇವರು ಆತನು ಹಲ್ಲೆಲೂಯಾ ಬಿಡುಗಡೆ ಕೊಡುವಂಥ ರಾಜನು ಆತನಾಗಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ನಿನಗೆ ಕುರುಬನಾಗಿದ್ದಾನೆ. ದೇವರು ಕುರುಬನಾಗಿದ್ದಾನೆ ನಿಜ, ಆದರೆ ನೀನು ಕುರಿ ಹಿಂಡಿನಿಂದ ನೀನು ತಪ್ಪಿಸಿಕೊಂಡಿದ್ದೀಯಾ ಅಥವಾ ಹಿಂಡಿನಲ್ಲಿ ನೀನು ಇದ್ದೀಯಾ? ಒಂದು ಸಾರಿ ನೀನೇನು ಮಾಡಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಹಿಂಡಿನಲ್ಲಿ ನಿನಗಿದ್ರೆ ನಿನಗೇನಿದೆ, ರಕ್ಷಣೆ ಇದೆ. ಹಿಂಡಿನಲ್ಲಿ ನೀನು ಇದ್ದರೆ ನಿನಗೇನಿದೆ, ಸಂರಕ್ಷಣೆ ಇದೆ. ಹಿಂಡಿನಲ್ಲಿ ನೀನಿದ್ದರೆ ದೇವರು ನಿನ್ನನ್ನು ಮಾಡ್ತಾನೆ, ಹಸಿರು ಗಾವಲುಗಳಲ್ಲಿ ನಿನ್ನನ್ನು ಮಾಡ್ತಾನೆ, ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಹಸಿರು ಗಾವಲುಗಳಲ್ಲಿ ದೇವರು ನಿನ್ನನ್ನು ಮಾಡ್ತಾನಂತೆ, ತಂಗಿಸುತ್ತಾನೆ. ಹಸಿರು ಗಾವಲುಗಳಲ್ಲಿ ಅಂದ್ರೆ ಏನ್ರಿ, ಅಲ್ಲಿ ಏನಾದರೂ ಕೊರತೆ ಇರುತ್ತಾ? ಕುರಿಮರಿಗಳಿಗೆ ಯಾವುದೇ ಕೊರತೆ ಇರಲ್ಲ. ಹಲ್ಲೆಲೂಯಾ ಒಳ್ಳೆ ರೀತಿಯಾದಂಥ ಆಹಾರವನ್ನು ಆ ಕುರಿಗಳು ಏನು ಮಾಡ್ತಾ ಇರ್ತವೆ, ಭುಜಿಸ್ತಾ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡ್ರಿ, ದೇವ್ರ ಮಕ್ಕಳಾಗಿದೆ ಎಂಬುದಾಗಿ ನೆನೆಸಿ ಮಾಡಬಾರದ ಕಾರ್ಯಗಳನ್ನು ಅನೇಕರು ಏನು ಮಾಡ್ತಾ ಇರ್ತಾರೆ, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಆದಿ ಅವಾಗ್ಲಿಂದ ನಂಬೀವ್ರಿ, 80 ವರ್ಷ ಆಯ್ತು, 100 ವರ್ಷ ಆಯ್ತು, ಅಮಾವಾಸ್ಯೆ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಹೇಳಿಕೆ ಕೇಳ್ತಿರ್ತಾರೆ. ಭವಿಷ್ಯತ್ತನ್ನು ಕೊಟ್ಟಿರ್ತಕ್ಕಂಥ ದೇವರು ಎಲ್ಲ ಕಾಲಗಳು ಒಳ್ಳೆಯವು ಎಂಬುದಾಗಿ ಹೇಳಿದಾನ, ಅದನ್ನು ಬಿಟ್ಟು ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಕೇಳೋದಕ್ಕೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ ಇವೆಲ್ಲರೂ ಕೂಡ ತಪ್ಪಿ ಹೋದಂಥ ಕುರಿಗಳೇ. ಹಲ್ಲೆಲೂಯಾ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ದೇವರೇ ನನ್ನನ್ನು ನಡೆಸ್ತಾನ ಅನ್ನುವಂಥ ಭಯ, ಒಂದು ನಂಬಿಕೆ ಇವ್ರಿಗೇನಿಲ್ಲ, ಇರಲಾರ್ದ ಹಾಗೆ ಜೀವಿಸ್ತಾ ಇರ್ತಾರೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ನಿನಗೆ ಕೊರತೆ ಇಲ್ಲದ ಹಾಗೆ 2020ನೇ ವರ್ಷದಲ್ಲಿ ನಡೆಸಲಿಕ್ಕಿದ್ದಾನೆ. ಕೊರತೆ ಯಾವ ವಿಷಯದಲ್ಲಿಯೂ ಕೂಡ ನಿನಗೆ ಕೊರತೆ ಇರೋದಿಲ್ಲ. ಆದರೆ ನೀನೇನು ಮಾಡಬೇಕು, ಆತನನ್ನು ಹೇಳಿದಂಥ ಒಂದು ಆಜ್ಞೆಗಳಿಗೆ, ವಾಕ್ಯಗಳಿಗೆ ವಿಧೇಯನಾಗಿ ನೀನು ನಡಿಬೇಕು. ಹಲ್ಲೆಲೂಯಾ ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಅಡ್ಮಿಷನ್ ಮಾಡಿಸಿದ ಮೇಲೆ ನೀವು ಸ್ಕೂಲಿಗೆ ಕಳಿಸಲಾರ್ದೆ ಮನೆಯಲ್ಲೇ ಇಟ್ಕೊಂಡ್ರೆ ನಿಮ್ಮ ಮಕ್ಕಳು ಏನು ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುತ್ತಾ? ಹಲ್ಲೆಲೂಯಾ ಏನಾಗ್ತಾರೆ, ಫೇಲ್ ಆಗ್ತಾರೆ. ಅಟೆಂಡೆನ್ಸಲ್ಲಿ ಎಲ್ಲ ಇರ್ರೆಗ್ಯುಲರ್ ಅಂತಲೇ ಇರುತ್ತೆ. ಹಲ್ಲೆಲೂಯಾ ಬರೀ ಆಬ್ಸೆಂಟ್ ಅಂತಲೇ ಇರುತ್ತೆ. ಹಲ್ಲೆಲೂಯಾ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಜ್ಞಾನ, ಪಠ್ಯಪುಸ್ತಕಗಳ ಜ್ಞಾನ, ವಾಕ್ಯದ ಶಿಕ್ಷಕರು ಹೇಳಿದಂಥ ಉಪದೇಶದ ಜ್ಞಾನ ಅವರಿಗೆ ಗೊತ್ತಿರೋದಲ್ಲ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದರಂಗೆ ನೀವು ಅಡ್ಮಿಷನ್ ಮಾಡಿಸಿದ್ದೀರಿ, ಆದರೆ ನೀವೇನು ಮಾಡ್ತಾ ಇಲ್ಲ, ಸಭೆಗೆ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ. ಸಭೆಯಲ್ಲಿ ಏನು ಇದೆ ಆಶೀರ್ವಾದ, ಆ ಆಶೀರ್ವಾದವನ್ನು ನೀವು ಅನುಭವಿಸ್ತಾ ಇಲ್ಲ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಎಲ್ಲ ಕಾರ್ಯಗಳ ಮೇಲೆ ನೀವು ಜಯವನ್ನು ಅನುಭವಿಸ್ಬೇಕಾಗಿತ್ತು, ಆದರೆ ಜಯವನ್ನು ಅನುಭವಿಸಲಾರದ ರೀತಿಯಲ್ಲಿ ನೀವು ಜೀವಿಸ್ತಾ ಇದ್ರಿ. ಕಾರಣ ಒಂದೇ, ಏನು ಹೇಳ್ರಿ, ದೇವರನ್ನು ಬಿಟ್ಟು, ಆತನ ಮಾರ್ಗವನ್ನು ಬಿಟ್ಟು ನೀವು ಅಗಲಿ ಹೋಗಿದ್ದೀರಿ. ಹಲ್ಲೆಲೂಯಾ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ 2020ನೇ ವರ್ಷದಲ್ಲಿ ಅದರ ಸಲುವಾಗಿ ದೇವರು ಇಲ್ಲಿ ಒಂದು ಪ್ರಾರ್ಥನೆ ಕೂಟವನ್ನು ನೇಮಕ ಮಾಡಿರುವಂಥದ್ದು. ಹಲ್ಲೆಲೂಯಾ ಭಕ್ತಿ ತಣ್ಣಗಾಗಿರುವಂಥದ್ದು ಪುನಃ ಏನಾಗಬೇಕು, ಉಜ್ಜೀವನಗೊಳ್ಳಬೇಕು. ಆರಿ ಹೋಗುವಂಥ ಸ್ಥಿತಿಯಲ್ಲಿರುವಂಥದ್ದು ಪುನಃ ಏನಾಗಬೇಕು ರೀ, ಉಜ್ಜೀವನಗೊಳ್ಳಬೇಕು. ದಾವೀದನು ಹೇಳ್ತಾನೆ ಕೀರ್ತನೆಯಲ್ಲಿ, ನೀನು ಏನು ಮಾಡಿದೀಯಾ, ಅಗ್ನಿಯನ್ನು ಹಾಕಿದೀಯಾ, ಆ ಅಗ್ನಿಯ ದೀಪ, ನೀನು ದೀಪವನ್ನು ಹೊತ್ತಿಸಿದೀಯಾ, ಆ ದೀಪ ಹೆಂಗಿದೆ, ಉರಿಯುತ್ತಲೇ ಇರುತ್ತೆ. ಅದು ಏನಾಗಲ್ಲ, ನಂದಿ ಹೋಗೋದಿಲ್ಲ, ಅದು ಆರಿ ಹೋಗೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು 2020ನೇ ವರ್ಷದಲ್ಲಿ ನಿನ್ನ ಕೊರತೆಗಳನ್ನು ಏನು ಮಾಡ್ತಾನೆ, ನೀಗಿಸ್ತಾನೆ. ನಿನ್ನ ಜೀವಿತದಲ್ಲಿ ಇರುವಂಥ ಯಾವುದೇ ಕೊರತೆ ಇರ್ಬೋದು, ಆ ಕೊರತೆಯನ್ನು ಏನು ಮಾಡ್ತಾನೆ, ತೆಗೆದು ಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಕುರುಬನು ಏನು ಮಾಡ್ತಾನೆ, ಎರಡನೇದಾಗಿ ತನ್ನ ಕುರಿಮರಿಗಳನ್ನು ಏನು ಮಾಡ್ತಾನೆ, ಹಸಿರು ಗಾವಲುಗಳಲ್ಲಿ ಏನು ಮಾಡ್ತಾನೆ, ನಡೆಸ್ತಾನೆ ಪ್ರಿಯರೇ. ಎಲ್ಲ ಕಡೆಗೂ ಕೂಡ ಹಸಿರು. ಹಲ್ಲೆಲೂಯಾ ಹಸಿರು ಅಂದರೆ ಯಾವುದಕ್ಕೆ ಸಾದೃಶ್ಯ, ಮೇವು. ಯಾವುದಕ್ಕೆ ಸಾದೃಶ್ಯ ರೀ, ಮೇವಿದ್ರೆ ಎಲ್ಲರೂ ಬದುಕ್ತಾರೆ. ಹಲ್ಲೆಲೂಯಾ ಮೇವು, ಭತ್ತ ಅವೆಲ್ಲ ಇದ್ದರೆ ಏನು ರೀ, ಎಲ್ಲರೂ ಬದುಕ್ತಾರೆ. ಹಲ್ಲೆಲೂಯಾ ನಾವು ಮೇ ತಿಂಗಳಲ್ಲಿ ಏನು ಮಾಡಿದ್ವಿ, ಪ್ರಾರ್ಥನೆ ಮಾಡೋದು, ದೇವರೇ ಈ ವರ್ಷ ಸಮೃದ್ಧಿಕರವಾಗಿರ್ತಕ್ಕಂಥ ವರ್ಷಾಧಾರಣೆ ಆಗಬೇಕು. ರೆಗ್ಯುಲರಾಗಿ ಬಂದಿರಲ್ಲ ನೀವು. ಹಲ್ಲೆಲೂಯಾ ಅವಾಗೆಲ್ಲ ಪ್ರಾರ್ಥನೆ ಎದ್ರ ಸಲುವಾಗಿ ಮಾಡಿದಿರಿ, ಮಳೆಗೋಸ್ಕರವಾಗಿ ಪ್ರತಿ ವಾರ ಪ್ರಾರ್ಥನೆ ಮಾಡಿದ್ವಿ. ಹಲ್ಲೆಲೂಯಾ ಅದ್ಭುತವಾಗಿ ದೇವ್ರು ಏನು ಮಾಡಿದ್ವಿ, ಈ ವರ್ಷ 2019ನೇ ಮೇ ತಿಂಗಳಲ್ಲಿ ಮಾಡಿದಂಥ ಪ್ರಾರ್ಥನೆ ಕೇಳಿ ಒಳ್ಳೆಯ ವರ್ಷವನ್ನು ದೇವ್ರು ಏನು ಮಾಡಿದ್ರು, ಅನುಗ್ರಹ ಮಾಡಿದ್ರು. ಹಲ್ಲೆಲೂಯಾ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನ ಹಸಿರುಗಾವಲುಗಳಲ್ಲಿ ನಡೆಸುವಂಥದ್ದು ಮಾತ್ರವಲ್ಲ, ನಿನ್ನನ್ನು ಅಪಾಯಕರವಾದ ನೀರಿನ ಬಳಿಗೆ ನಡೆಸದೆ ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಿನ್ನನ್ನು ಏನು ಮಾಡ್ತಾನೆ, ನಡೆಸ್ತಾನೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನೀರು ಅಪಾಯಕ್ಕೂ ಇದೆ, ನೀರು ಸಮೃದ್ಧಿಗೂ ಇದೆ.
ಹಲ್ಲೆಲೂಯಾ. ಇಲ್ಲೆಲ್ಲ ನೀರು ಬಂದ್ಬಿಡ್ತು ಅಂತ ತಿಳ್ಕೊರಿ, ನಮಗೇನಾಗುತ್ತೆ, ಬೆಳೆ ನಷ್ಟ ಆಗುತ್ತೆ. ನಮ್ಮ ಮನೆಗಳು ಏನಾಗ್ತವೆ, ಬಿದ್ದೋಗ್ತವೆ. ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳು ಏನಾಗ್ತವೆ, ಎಲ್ಲ ನಾಶವಾಗಿ ಹೋಗ್ಬಿಡ್ತವೆ. ಪ್ರವಾಹ ಬಂದಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನರ ಪಾಡನ್ನು ನೀವು ಟಿ ವಿಯಲ್ಲಿ ನೋಡಿರ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದೇವರು ಕೊಡುವಂಥ ನೀರು ಎಂತಹ ನೀರಂತ್ರಿ, ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ನಿನ್ನನ್ನು ಬರಮಾಡ್ತಾನೆ. ಹಲ್ಲೆಲೂಯಾ. ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿ ನಿನ್ನನ್ನು ಬರಮಾಡುತ್ತೇನೆ ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದೀನಿ 2020ನೇ ವರ್ಷದಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಕೊರತೆ ಇದೆಯಾ ಇವತ್ತಿನ ದಿನ? ಆ ಕೊರತೆಯನ್ನು ದೇವರು ಏನು ಮಾಡ್ತಾನೆ, ನೀಗಿಸ್ಲಿಕ್ಕಿದ್ದಾನೆ. ಆ ಕೊರತೆಯನ್ನು ಎಲ್ಲವನ್ನ ದೇವರು ಏನು ಮಾಡಲಿಕ್ಕಿದ್ದಾನೆ, ತಪ್ಪಿಸಲಿಕ್ಕಿದ್ದಾನೆ. ಆ ಕೊರತೆಯನ್ನು ಸಂಪೂರ್ಣವಾಗಿ, ಕೊರತೆ ಅಲ್ಲ ಸಮೃದ್ಧಿಯನ್ನು ನಿನ್ನ ಜೀವಿತದಲ್ಲಿ ಆತನು ಒದಗಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ಬಾದರ್ಲಿಯಲ್ಲಿ ದೇವ್ರ ಮಕ್ಕಳಾಗಿ ವಾಕ್ಯದಲ್ಲಿ ಬೆಳೆದಿರ್ತಕ್ಕಂಥವ್ರು ಅನೇಕರನ್ನು ನಾವು ನೋಡಿದ್ದೇವೆ. ಅವ್ರನ್ನ ದೇವ್ರು ಏನು ಮಾಡ್ತಾ ಇದ್ದಾನೆ, ಕೊರತೆಯನ್ನು ನೀಗಿಸಿ ನಡೆಸ್ತಾ ಇದ್ದಾನೆ. ಬೆಳಗುರ್ಕಿ ಗ್ರಾಮದಿಂದ ಹನುಮಂತ ಅಂತೇಳಿ ಒಬ್ಬರು ದೀಕ್ಷೆ ತಗೊಂಡ ಮೇಲೆ ಭಯಂಕರವಾದ ಸ್ಥಿತಿಯಲ್ಲಿ ಆ ವ್ಯಕ್ತಿ ಜೀವಿಸ್ತಾ ಇದ್ದ. ಸಣ್ಣ ವಯಸ್ಸಿಗೆ ಏನು ಬಂತು, ಆತನಿಗೆ ಶುಗರ್ ಅಟ್ಯಾಕ್ ಆಯಿತು. ಭಾಳ ವೀಕ್ ಆಗಿಬಿಟ್ರು. ಭಯಂಕರವಾದಂಥ ಸ್ಥಿತಿ ಇದ್ದಾಗ ಆ ವ್ಯಕ್ತಿ ಏನು ಮಾಡಿದ, ಆಲಯಕ್ಕೆ ಬಂದ. ಆ ವ್ಯಕ್ತಿಯನ್ನು ದೇವರು ಮುಟ್ಟಿದ್ರು, ತಾಕಿದ್ರು. ಅದ್ಭುತವಾಗಿ ಒಂದು ದೊಡ್ಡದು ಏನ್ರಿ ಅದಕ್ಕೇನಂತ, ಟಾಟಾ ಏಸ್ ಗಾರ್ಡನ್ನು ತೆಗೆದುಕೊಳ್ಳೋದಕ್ಕೆ ದೇವರು ಶಕ್ತಿಯನ್ನು ಕೊಟ್ಟರು. ಮೊನ್ನೆ ಹೊಸದಾಗಿರ್ತಕ್ಕಂಥ ಬೈಕನ್ನು ತೆಗೆದುಕೊಳ್ಳೋದಕ್ಕೆ ದೇವರು ಸಹಾಯ ಕೊಟ್ಟರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೊರತೆಯನ್ನು ದೇವರು ಏನು ಮಾಡ್ತಾರೆ, ನೀಗಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಬಳಿಗೆ ಬರುವಂಥವ್ರು ಕೊರತೆಯನ್ನು ಕೊಡೋದಿಲ್ಲ. ನಮ್ಮ ಮಧ್ಯದಲ್ಲಿ ಹನುಮಂತವ್ರು ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿನ JCB ಡ್ರೈವರ್ ಆಗಿರ್ತಿದ್ರು. ಅವ್ರು ಇವತ್ತಿನ ದಿನ ಏನಾಗ್ಯಾರ, JCBಗೆ ಓನರ್ ಆಗ್ಯಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಸ್ಥಾಯಿಯಿಂದ ಇನ್ನೊಂದು ಸ್ಥಾಯಿಗೆ ದೇವರು ಏನು ಮಾಡ್ತಾರೆ, ಹೆಚ್ಚಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸುಮಾರು 2 ವರ್ಷಗಳ ಹಿಂದೆ ಬಂದಾಗ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿತ್ತು. ಇಲ್ಲೇ ಪ್ರಾರ್ಥನೆ ಮಾಡಿದ್ವಿ. ಹಲ್ಲೆಲೂಯಾ. ದೇವರು ಅದ್ಭುತವಾಗಿ ಏನು ಮಾಡಿದ್ರು, ಪ್ರಕಾಶ್ ಅವರ ಕೊರತೆಯನ್ನು ಕೂಡ ನೀಗಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಭೌತಿಕವಾದಂಥ ಕಾರ್ಯಗಳು ಮಾತ್ರ ಅಲ್ಲ, ಆತ್ಮಿಕವಾದ ಕಾರ್ಯದಲ್ಲಿಯೂ ಕೂಡ ದೇವರು ಏನು ಮಾಡ್ತಾರೆ, ನಿನಗೆ ಜಯವನ್ನು ಕೊಡ್ತಾನೆ ಪ್ರೇಯರ್. ಇಲ್ಲಿ ರಾಜರತ್ನ ಅವರು ಇದ್ದಾರೆ. ಅವ್ರ ಮನೆಗೆ ಫಸ್ಟಿಗೆ ಪ್ರೇಯರಿಗೆ ಹೋದಾಗ 2011-12 ಸಮಯದಲ್ಲಿ ಚಿಕ್ಕದಾದಂಥ ಗುಡಿಸಲು ಇತ್ತು. ಹೊರಗಡೆ ಒಂದು ತೆಂಗಿನ ಗಿಡ ಇತ್ತು, ಅದು ಯಾವುದು ಬೇವಿನ ಮರ ಇತ್ತು. ಆ ಬೇವಿನ ಮರಕ್ಕೆ ಲೈಟ್ ಕಟ್ತಿದ್ರು. ಹಲ್ಲೆಲೂಯಾ. ಅಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ವಿ ಅಂಗಳದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅವ್ರನ್ನ ಏನು ಮಾಡಿದ್ದಾರೆ ದೇವರು, ಅಲ್ಲಿ ಊರಲ್ಲಿರ್ತಕ್ಕಂಥ ಅನೇಕರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನಾಗಿ ನಿಲ್ಲಿಸಿದ್ದಾರೆ. ಅವ್ರ ಕುಟುಂಬದವರನ್ನು, ಅವ್ರ ಅಣ್ಣ ಮತ್ತು ಸಹೋದರ, ಅವ್ರ ತಂದೆ ತಾಯಿಯನ್ನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ಬಳಿಗೆ ಬರುವಂಥವರಿಗೆ ಕೊರತೆ ಇರೋದಿಲ್ಲ. ದೇವರು ಕೊರತೆಯನ್ನು ನೀಗಿಸ್ತಾನೆ. ಒಂದು ಸಾರಿ ಅವರು ಯಾರು ಮಾವನವ್ರ ಹತ್ರ ಸಾಲ ಕೇಳಕ್ಕೆ ಹೋದರೆ ಸಾಲ ತೀರ್ಸಕ್ಕೆ ಆ ಮಕ್ಕಳಿಂದ ಆಗಲ್ಲ, ಚಿಕ್ಕ ಮಕ್ಕಳಿದ್ದಾರೆ ಅಂತೇಳಿ ಸಾಲನೇ ಕೊಡಲಿಲ್ಲ ಅಂತ ಹೇಳಿ ಅದನ್ನು ಹೇಳ್ಕೊಂಡು ಅವ್ರ ಅಣ್ಣವ್ರು ನನ್ನ ಮುಂದೆ ಹಚ್ಚಿದ್ದಾರೆ. ಆದರೆ ಯಾರು ಸಾಲ ಆವತ್ತಿನ ದಿನ ಕೊಟ್ಟಿದ್ದಿಲ್ವೋ ಇವತ್ತು ಅವರೇ ಇವ್ರ ಮನೆಗೆ ಬಂದು ಸಾಲ ಕೇಳುವಂಥ ಸ್ಥಿತಿಯನ್ನು ಮಾಡಿದ್ದಾನೆ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಬಳಿಗೆ ಬರುವಾಗ ದೇವರು ನಿನ್ನನ್ನು ಏನು ಮಾಡ್ತಾನೆ, ಹೆಚ್ಚಿಸ್ತಾನೆ, ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ಆತನು ಹೇಳ್ತಾನೆ, ಅಬ್ರಾಹ್ಮನ ಕರೆದ ಮೇಲೆ ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ನಾವು ಭಯಪಡಬಾರದು, ನಾವು ಕೊರತೆ ಪಡಬಾರದು. ಹೆಜ್ಜೆ ಇಟ್ಟಿದ್ದೀವಲ್ಲ, ದೇವರು ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಹೇಳ್ರಿ, ನನಗೆ ನಿನಗೆ ಮಾರ್ಗ ಗೊತ್ತಿರಲಾರ್ದೆ ಇರ್ಬೋದು, ಆದರೆ ನೀನು ಆರಾಧನೆ ಮಾಡುವಂಥ ದೇವರು ಏನಂತ ಹೇಳಿದಾನ, ನಾನೇ ಮಾರ್ಗ. ಹಲ್ಲೆಲೂಯಾ. 2020ನೇ ವರ್ಷದಲ್ಲಿ ಮಾರ್ಗವನ್ನು ಆತನ ಏನು ಮಾಡಿದ್ದಾನೆ, ತೆರೆದಿಟ್ಟಿದ್ದಾನೆ. ಒಂದು ಸಾರಿ ತೋಮ ಶಿಷ್ಯ ಕೇಳ್ತಾನೆ, ಸ್ವಾಮಿ ನೀನು ಎಲ್ಲಿಗೆ ಹೋಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನೀನು ಓದಲ್ಲೆಲ್ಲ ಒಂದು ವೇಳೆ ಜನರು ನಿನ್ನನ್ನು ಸಾಯಿಸ್ಬೇಕಂತೇಳಿ ಬರ್ತಾರೆ, ಆ ಗುಂಪಿನಾಗ ನಮ್ಮನ್ನು ಕೂಡ ಸಾಯಿಸಿಬಿಡ್ತಾರೇನೋ. ಸ್ವಾಮಿ ನೀನು ಎಲ್ಲಿಗೆ ಹೋಗ್ತೀಯ ಗೊತ್ತಿಲ್ಲ, ನೀನು ಹೋಗುವಂಥ ಮಾರ್ಗ ನಮಗೆ ತಿಳಿಸು ಅಂತೇಳಿ ಹೇಳಿದಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ 14ನೇ ಅಧ್ಯಾಯ 6ನೇ ವಾಕ್ಯ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನಾನೇ ಮಾರ್ಗ, ನಾನೇ ಸತ್ಯವು, ನಾನೇ ಜೀವವು. ಹಲ್ಲೆಲೂಯಾ. ಆತನು ಮಾರ್ಗವಾಗಿದ್ದಾನೆ, ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ, ಸರಳ ಮಾಡಿದ್ದಾನೆ. ನಾವೇನು ಮಾಡ್ಬೇಕು, ಆ ಮಾರ್ಗದಲ್ಲಿ ಹಲ್ಲೆಲೂಯಾ ಏನು ಮಾಡ್ಬೇಕ್ರಿ, ನಡೆಯುವವರಾಗಬೇಕು. ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. 2020ನೇ ಮಾರ್ಗ ಎಲ್ಲವನ್ನು ದೇವರು ತೆರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ದೀಪ ಅಂದ್ರೆ ಏನ್ರಿ, ವಾಕ್ಯ. ಆ ವಾಕ್ಯವನ್ನು ಹಿಡಿದುಕೊಂಡು ನಾವು ನಡಿಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ನೀವು ಆಲೋಚನೆ ಮಾಡಿರಿ, ನೀವು ಎಲ್ಲಿ ಇದು ಯಾವೂರಲ್ಲ, ಮೊದಲಾಪುರ. ಹಲ್ಲೆಲೂಯಾ. ಮೊದಲಾಪುರ. ನೀವು ಸಂತೆ ಮಾಡೋದೆಲ್ಲಿ, ಮಾನವಿ. ನೀವು ಕಾರಲ್ಲಿ ಏರಿದ್ದೀರಿ. ಕಾರಲ್ಲಿ ಏರಿದಾಗ ಸ್ಟಾರ್ಟ್ ಮಾಡಿದಿರಿ. ಕಾರನ್ನು ಸ್ಟಾರ್ಟ್ ಮಾಡಿದ ಮೇಲೆ ರಾತ್ರಿ ಹೊತ್ತಲ್ಲಿ ನೀವು ಹೋಗಬೇಕಾಗಿದೆ. ಎಲ್ಲಿಗೆ, ಮಾನವಿಗೆ. ರಾತ್ರಿ ಹೊತ್ತಲ್ಲಿ ಹೋಗ್ಬೇಕಾದ್ರೆ ಮಾನವಿಗೆ ನೀವು ಲೈಟ್ ಇಲ್ಲಾರ್ದು ಹಂಗೆ ಹೋಗ್ತೀರಾ?
ನಿಮ್ಗೇನು ಬೇಕು ರೀ? ಲೈಟಿನ ಬೆಳಕು ಬೇಕು, ಬೆಳಕು ಬೇಕು. ಇಲ್ಲ ನನಗೆ ಇಲ್ಲಿಂದ ನೇರವಾಗಿ ಮಾನಿಗೆ ಬಿದ್ದರೆ ಮಾತ್ರ ನಾನು ಮಾನಿಗೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಮಾನಿಗೆ ಹೋಗಲ್ಲ ಅಂತೇಳಿ ಅಂದ್ಕೊಳ್ರಿ ಅಂತ ಅಂದ್ಕೊಂಡ್ರೆ ಅಂತ ತಿಳ್ಕೊರಿ. ಅವ್ರು ಏನಾಗಿರ್ತಾರೆ ರೀ? ಅಜ್ಞಾನಿಗಳಾಗಿರ್ತಾರೆ. ಅಲ್ಲ, ದಾರಿ ಇದೆ, ನೀನು ಹೋಗ್ತಾ ಇರಬೇಕಾದ್ರೆ ಅದೇನು ಮಾಡುತ್ತೆ, ನಿನಗೆ ಲೈಟ್ ಹಾಕ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದು ನಿಮಗೆ ಕಾಣಿಸುತ್ತೆ. ನೀನೇನು ಮಾಡ್ತೀವಿ? ದಾರಿ ಹಿಡ್ಕೊಂಡು ಮಾನವಿಯನ್ನು ಮುಡ್ತೀವಿ. ಕೆಲವು ಜನರು ಹೆಂಗಿರ್ತಾರೆ, ಇಲ್ಲಯ್ಯ ಮೊದಲೇ ಆಗಿಬಿಡೋಕೆಲ್ಲ, ಅಲ್ಲಯ್ಯ ಮೊದಲೇ ಎಲ್ಲವೂ ಆಗಿಬಿಡೋಕೆ ದೇವ್ರು ಏನು ಮಾಡಿದ್ದಾನೆ? ದಾರಿ ಮಾಡಿದ್ದಾನೆ. ದಾರಿಯನ್ನು ಹಿಡ್ಕೊಂಡು ಹೋಗೋದು ಯಾರ್ದು? ನಮ್ಮದು. ಅಲ್ಲಯ್ಯ ಬೆಳಕು ವಾಕ್ಯ, ಆ ವಾಕ್ಯ ಏನಾಗಿದೆ? ಲೈಟ್ ಆಗಿದೆ. ಅಲ್ಲಯ್ಯ ವಾಕ್ಯ ಏನಾಗಿದೆ ರೀ? ದೀಪ. 119ನೇ ಕೀರ್ತನೆ 105ನೇ ವಾಕ್ಯ ಹೇಳುತ್ತೆ ಏನೆಂಬುದಾಗಿ? ನಿನ್ನ ವಾಕ್ಯವು ಏನಾಗಿದೆ? ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಅಲ್ಲಿ ಅರ್ಥ ಆಗ್ತಾ ಇದೆನಾ? ನನ್ನ ದಾರಿಗೆ ಬೆಳಕು ಆಗಿದೆ. ನಾವೇನು ಮಾಡ್ತೀವಿ? ದೇವ್ರು ಮೊದಲು ಅಲ್ಲೆಲ್ಲ ತೋರಿಸ್ಬಿಡೋಕಪ್ಪ, ಎಲ್ಲ ಮೊದಲು ಕಾಣಬೇಕು. ನಮಗೆ ಕಂಡ್ರೆ ಮಾತ್ರ ನಾವೇನು ಮಾಡ್ತೀವಿ? ಸಂತೋಷ ಪಡ್ತೀವಿ. ದೇವ್ರು ಹಂಗಲ್ಲ. ನೀನು ಹೆಜ್ಜೆ ಇಡು, ನಾನು ನಿನ್ನ ಸಂಗಡ ಬರ್ತೀನಿ. ದಾರಿಯನ್ನು ನಾನು ಮಾಡಿದ್ದೇನೆ, ನೀನು ಹೆಜ್ಜೆ ಇಡು, ನಾನು ನಿನ್ನ ಸಂಗಡ ಬರ್ತೀನಿ ಎಂಬುದಾಗಿ. ಯಾಕಂದರೆ ಆತನ ಏನಾಗಿದ್ದಾನೆ? ಮಾರ್ಗವಾದಂಥ ದೇವರಾಗಿದ್ದಾನೆ. ಆತ ಮಾರ್ಗ ತಪ್ಪಿಸಲ್ಲ ನಿನ್ನ. ಅಲ್ಲಯ್ಯ ಆತನು ನಿನ್ನ ಮಾರ್ಗವನ್ನು ತಪ್ಪಿಸೋದಿಲ್ಲ. ಯಾಕಂದರೆ ಕುರುಬನ್ ಏನು ಮಾಡ್ತಾನೆ ರೀ? ಕುರಿಗಳ ಮುಂದೆ ನಡೀತಾ ಇರ್ತಾನೆ. ಅಲ್ಲಯ್ಯ ಕುರಿಗಳ ಮುಂದೆ ಆತನ ಏನು ಮಾಡ್ತಾ ಇರ್ತಾನೆ? ನಡೀತಾ ಇರ್ತಾನೆ. ಪ್ರೇರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ? ನೀನು ಒಮ್ಮೆಲೆ ಆಶೀರ್ವಾದಗಳು ಬೇಕಂತೇಳಿ ನೀನು ಕೇಳುವಂಥದ್ದಲ್ಲ. ನೀನೇನಾಗಬೇಕು? ಮೊದಲು ಹೆಜ್ಜೆ ಇಡಬೇಕು ಧೈರ್ಯವಾಗಿ. ಹೆಜ್ಜೆ ಇಟ್ಟಾಗ ಆಶೀರ್ವಾದಗಳು ನಿನ್ನನ್ನು ಏನು ಮಾಡ್ತವೆ? ಶುಭವು ಕೃಪೆಯು ನಮ್ಮ ಹಿಂದ್ಗಡೆ ಬರ್ತಾ ಇರುತ್ತೆ. ಅಲ್ಲೆಲ್ಲೂಯ್ಯ ಎಲ್ಲಿ ಬರ್ತಾ ಇರುತ್ತೆ? ಹಿಂದ್ಗಡೆ ಶುಭ ಬರ್ತಾ ಇರುತ್ತೆ, ಕೃಪೆ ನಮ್ಮನ್ನು ಆಳ್ತಾ ಇರುತ್ತೆ. ಮತ್ತು ವಾಕ್ಯ ಹೇಳುತ್ತೆ, ನಾನು ಹಿಮ್ಮುಖವಾಗಿ ಅಂದರೆ ಹಿಂದ್ಗಡೆ ಇರ್ತೀನಿ, ಮುಮ್ಮುಖವಾಗಿ ನಿಮ್ಮ ಮುಂದ್ಗಡೆ ಇದ್ದು ನಾನೇ ಎಲ್ಲ ಕಾರ್ಯಗಳನ್ನು ಜಯಪ್ರದಗೊಳಿಸ್ತೀನಿ ಎಂಬುದಾಗಿ ದೇವರು ಭಾಷೆ ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ ಪ್ರೇಯಸ್ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇಯರೇ, ಏನೆಂಬುದಾಗಿ? ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನನಗೆ ಕೊರತೆ ಇಲ್ಲ. ಬಾಯಿ ತೆರೆದು ಹೇಳ್ರಿ, ನನಗೆ ಕೊರತೆ ಇಲ್ಲ. ಅಲ್ಲೆಲ್ಲೂಯ್ಯ 2020ನೇ ವರ್ಷದಲ್ಲಿ ದೇವರು ಎಲ್ಲ ಕೊರತೆಗಳ ಮೇಲೆ ಏನು ಮಾಡ್ತಾರೆ ರೀ? ಜಯ ಕೊಡ್ತಾರೆ, ಜಯ ಕೊಡ್ತಾರೆ, ಜಯ ಕೊಡ್ತಾರೆ. ಅಲ್ಲೆಲ್ಲೂಯ್ಯ ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಏನು ಮಾಡಬೇಕು? ದೇವರು ಮಾರ್ಗವನ್ನು ಏರ್ಪಡಿಸಿದ್ದಾನೆ, ಆ ಮಾರ್ಗದಲ್ಲಿ ನಾವು ನಡೀಬೇಕು. ಮಾರ್ಗ ತಪ್ಪಿ ನಾವು ಹೋಗಬಾರ್ದು. ಅಲ್ಲೆಲ್ಲೂಯ್ಯ ಕೆಲವೊಂದು ಸಾರಿ ನಡೀತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ರೀ? ಕೆಳಗಡೆ ಬೀಳ್ತೀವಿ, ಎಡವಿ ಬೀಳ್ತೀವಿ. ಯಾಕೆ ಬೀಳ್ತೀವಿ ಹೇಳ್ರಿ? ಕುರುಡ್ರು ಬೀಳ್ಬೇಕಲ್ಲ, ಕಣ್ಣಿದ್ದವರೇ ಬೀಳ್ತೀವಿ. ಯಾಕೆ ಬೀಳ್ತೀವಿ? ಯಾಕೆ ಬೀಳ್ತೀವಿ? ಕಲ್ಲು ಇರುತ್ತೆ, ಕಾಣುತ್ತಿರುತ್ತೆ, ನಾವು ನೋಡಿರಲ್ಲ. ಅಲ್ಲಲ್ರಿ ಎಡವಿ ಬಿದ್ದ ಅಂತೇಳಿ ಯಾವಾಗಂತೀವಿ? ಕಣ್ಣದ ಹೊತ್ತಿಗೆಲ್ಲ ಅಲ್ಲೆಲ್ಲಯ್ಯ ಎಲ್ಲದವ ಕಲ್ಲನ್ನು ಇರೋದು. ಆದರೆ ಆ ಕಲ್ಲನ್ನು ಏನು ಮಾಡಿಲ್ಲ? ಜಾಸ್ತಿ ದೃಷ್ಟಿ ಇಟ್ಟು ನೋಡಿಲ್ಲ. ಕಲ್ಲು ಐತಂತೇಳಿ ಇಲ್ಲಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಆದರೂ ಕೆಲವೊಂದು ಸರಿ ಏನಾಗ್ಬಿಡ್ತೀವಿ? ನಾವು ಬಿದ್ದುಬಿಡ್ತೀವಿ, ಜಾರ್ತೀವಿ ನಾವು. ಅಲ್ಲೆಲ್ಲೂಯ್ಯ ಪ್ರೈಸ್ ಲಾರ್ಡ್. ಅದ್ರಂಗೆ ನಾವು ಆಗಬಾರ್ದು. ಅಲ್ಲೆಲ್ಲೂಯ್ಯ ದೇವರು ಪ್ರತಿದಿನವೂ ಕೂಡ ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಾವು ಜೀವಿಸುವವರಾಗಬೇಕು. ಪ್ರತಿದಿನವೂ ಕೂಡ. ಅಲ್ಲೆಲ್ಲೂಯ್ಯ ನಾವು ಅನ್ಕೊಂತೀವಿ ಇದು ಬಹಳ ಭಾರಪ, ದೇವರಿಗೆ ಹೆಂಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಕ್ಕೆ ಸಾಧ್ಯ ಅಂಥೇಳಿ. ಅಲ್ಲೆಲ್ಲೂಯ್ಯ ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳುತ್ತೆ ಪ್ರಿಯರೇ, ಆತನ ಆಜ್ಞೆಗಳು ಏನಲ್ಲಂತೆ? ಭಾರವಾದವುಗಳಲ್ಲ. ನಾವು ಭಾರ ಅನ್ಕೊಂತ ಇದ್ದೀವಿ. ಅಲ್ಲೆಲ್ಲೂಯ್ಯ ಪ್ರೈಸ್ ಲಾರ್ಡ್. ಅನ್ಯರ ಆಚರಣೆಗಳೇ ಭಾರ. ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಲಾರ್ದೆ ಇದ್ದವ್ರಿಗೆ ಸಮಾಧಾನ ಆಗಲ್ಲ. ಅಲ್ಲೆಲ್ಲೂಯ್ಯ ವರ್ಷಕ್ಕೊಂದ್ಸರಿ ಮುಳುಗಲಾರ್ದೆ ಇದ್ರೆ ಅವ್ರಿಗೆ ಸಮಾಧಾನ ಆಗೋಲ್ಲ. ಅಡ್ಡಂಬಡ್ಡ ಗೀಟು ಹೊಡ್ಕೊಳ್ಳಾರ್ದೆ ಇದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ದೇಹದ ಬಗ್ಗೆ ಅವರು ಏನು ಮಾಡ್ತಾರೆ? ಶಾರೀರಿಕವಾದಂಥ ಭಕ್ತಿಯನ್ನು, ಡಾಂಬಿಕವಾದ ಭಕ್ತಿಯನ್ನು ಅವ್ರು ಏನು ಮಾಡ್ತಾರೆ? ತೋರಿಸುವವರಾಗಿರ್ತಾರೆ. ಪ್ರೇರೆ ನಮ್ಗೆ ಏನಾದರೂ ಖರ್ಚಿದೆನಾ? ಅಲ್ಲೆಲ್ಲೂಯ್ಯ ಏನಾದರೂ ಹಚ್ಬೇಕಪ್ಪ ಮುಂಜಾನೆ ಎದ್ದ ತಕ್ಷಣ ಅಂಬೋದೈತ್ಯಾ? ಇಲ್ಲ. ಅಲ್ಲೆಲ್ಲೂಯ್ಯ ದೇವರು ನಮ್ಮಿಂದ ಕೇಳುವಂಥದ್ದೇನು? ನಿನ್ನ ಹೃದಯ ಏನಾಗಿರಬೇಕು, ನಿನ್ನ ಜೀವಿತ ಏನಾಗಿರಬೇಕು? ಶುದ್ಧವಾಗಿ ಇರಬೇಕು ಎಂಬುದಾಗಿ. ಅಲ್ಲೆಲ್ಲೂಯ್ಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಮೊದಲನೇದಾಗಿ ಹಚ್ಚ ಹಸಿರುಗಾವಲುಗಳು ಅಂದ್ರೆ ಏನ್ರಿ? ಅದು ಯಾವುದಕ್ಕೆ ಸಾದೃಶ್ಯ? ಅದು ಸಮೃದ್ಧಿಗೆ ಸಾದೃಶ್ಯ. ಆ ಹಚ್ಚ ಹಸಿರುಗಾವಲುಗಳಲ್ಲಿ ನಿಮ್ಮನ್ನು ಏನು ಮಾಡ್ತಾನೆ? ತಂಗಿಸುತ್ತಾನೆ, ಅಲ್ಲೇ ನಿಂದ್ರಿಸ್ತಾನೆ. ಅಲ್ಲೆಲ್ಲೂಯ್ಯ ಮತ್ತೆ ಏನು ಮಾಡ್ತಾನೆ? ಕೆಟ್ಟದಾಗಿರ್ತಕ್ಕಂಥ ಹುಲ್ಲು ಇರಲಾರ್ದಂಥ ಪ್ರದೇಶ, ಮೇವು ಇರಲಾರ್ದಂಥ ಪ್ರದೇಶದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಅದನ್ನು ನಾವೇನು ಮಾಡಬೇಕು? ನಂಬಬೇಕು. ಆದರೆ ನಾವೇನು ಮಾಡಲ್ಲ? ನಂಬಲ್ಲ. ಅದೇ ಬಂದಿರೋದು. ಕೊರತೆ ಇರೋದೇ ಅಲ್ಲೇ ಮೇನ್. ಎಲ್ಲಿರಿ? ನಾವು ನಂಬಲ್ಲ.
ದೇವ್ರು ಅಯ್ಯರು ಹೇಳಿದ್ರು ವಾಕ್ಯ ಹೇಳಿದ್ರೆ ಆಯ್ತು, ವಾಕ್ಯ ಹೇಳೋಷ್ಟು ಹೇಳ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇಪ್ಪ. ವಾಕ್ಯ ಕೇಳಂಗೆ ಕೇಳ್ಬೇಕು, ನಾವು ಮಾಡೋದು ಮಾಡ್ಬೇಕು, ಹಂಗಿರಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ವಾಕ್ಯದಲ್ಲಿಯೇ ಬಿಡುಗಡೆ ಇದೆ ಅಂತೇಳಿ ನಂಬಿ ಆ ವಾಕ್ಯದ ಮೇಲೆ ನಾವು ನಮ್ಮ ಜೀವಿತವನ್ನು, ಭಕ್ತಿಯನ್ನು ನಾವು ಕಟ್ಟಿಕೊಂಡಾಗ ಸಂಪೂರ್ಣವಾದಂಥ ಕಾರ್ಯ ನಾವು ಏನು ಮಾಡ್ತೀವಿ ರೀ, ಅನುಭವಿಸ್ತೀವಿ. ಯಾಕಂದರೆ ಇದು ಅನುಭವದಿಂದ ಹೇಳುವಂಥ ಮಾತು ನಾವು ಇದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನುಭವದಿಂದ ಹೇಳಿದಂಥ ಮಾತು ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ನಿನ್ನನ್ನು ಏನು ಮಾಡ್ತಾನಂತೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲ ಯೇಸಪ್ಪ ಹೇಳ್ತಾರೆ ಏನಂತೇಳಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ. ನಾವು ಹೊರೆಗಳನ್ನು ಹೊತ್ಕೊಂಡಿದ್ದೀವಂತ, ಎಲ್ಲ ಭಾರ ನಮ್ಮ ಮೇಲೆ, ನಾನೇ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕು ಅಂತೇಳಿ ಎಲ್ಲ ಚಿಂತೆ ಭಾರ ಎಲ್ಲ ನಮ್ಮ ಮೇಲೆ ನಾವು ಹೊತ್ಕೊಂಡಿದ್ದೀವಿ. ದೇವ್ರು ಏನು ಹೇಳ್ತಾನೆ, ನೀವು ಹೊತ್ಕೊಳ್ಬೇಡ್ರಿ, ನಾನು ನಿಮ್ಮನ್ನು ಹೊತ್ಕೊತೀನಿ. ಹಲ್ಲೆಲೂಯಾ. ನೀವು ಹೊತ್ಕೊಳ್ಳೋದು ಬೇಕಾಗಿಲ್ಲ, ಯಾರು ಹೊತ್ಕೊತಾರಂತೆ, ದೇವರೇ ನಮ್ಮನ್ನು ಹೊತ್ಕೊಳ್ತಾನಂತೇಳಿ ಆತ ಕರಿತಾ ಇದ್ದಾರೆ. ನಾವೇನು ಮಾಡ್ತೀವಿ, ಇಲ್ಲರಿ ಸಂಸಾರದ ಹಂಗಾಯ್ತು, ಹಿಂಗಾಯ್ತು, ಆ ಭಾರ ಈ ಭಾರ, ಆ ಚಿಂತೆ ಈ ಚಿಂತೆ ಅಂತೇಳಿ ಎಲ್ಲವುಗಳನ್ನು ನಾವೇನು ಮಾಡಿದ್ದೀವಿ ರೀ, ಹೊತ್ಕೊಂಡ ರೀತಿಯಲ್ಲಿ ನಾವು ಇರ್ತೀವಿ. ಅದರ ಸಲುವಾಗಿ ಬರೀ ಕೆಲವು ಜನ ಬರೀ ಅಲುಪ್ತಾನೇ ಇರ್ತಾರೆ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೇ ಕಾಳಜಿ ವಹಿಸ್ತಾ ಇರ್ತಾರೆ, ಸಮಸ್ಯೆ ಮೇಲೆ ಜಾಸ್ತಿ ಕೇಂದ್ರೀಕರಿಸ್ತಾರೆ ಹೊರತಾಗಿ ಅವರು ದೇವರು ಕೊಡುವಂಥ ಜಯದ ಮೇಲೆ, ದೇವರು ಕೊಡುವಂಥ ಬಿಡುಗಡೆ ಮೇಲೆ ಅವ್ರು ಏನು ಮಾಡಲ್ಲ ರೀ, ವಿಶ್ವಾಸ ಇಡೋದಿಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಯೆಹೋವನು ನನಗೆ ಕುರುಬನಾಗಿದ್ದಾನೆ. ಈ ಮಾತನ್ನು ಕಾನ್ಸಂಟ್ರೇಟ್ ಮಾಡಿ. ಹಲ್ಲೆಲೂಯಾ. ದೇವರು ನನಗೇನಾಗಿದ್ದಾನೆ, ಕುರುಬನಾಗಿದ್ದಾನೆ. ಕುರುಬ ತನ್ನ ಕುರಿಮರಿಗಳನ್ನು ಏನು ಮಾಡ್ತಾನೆ, ಹಚ್ಚ ಹಸಿರು ಗಾವಲುಗಳ ಕಡೆಗೆ ನಡೆಸ್ತಾನೆ. ಹಲ್ಲೆಲೂಯಾ. ಕುರುಬ ತನ್ನ ಕುರಿಗಳನ್ನು ಏನು ಮಾಡ್ತಾನೆ, ಒಳ್ಳೆಯ ನೀರಿರ್ತಕ್ಕಂಥ ಪ್ರದೇಶಗಳ ಬಳಿಯಲ್ಲಿ ಏನು ಮಾಡ್ತಾನೆ, ಬರ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ನೀರು ಅಂದರೆ ಯಾವುದಕ್ಕೆ ಸಾದೃಶ್ಯ, ವಾಕ್ಯಕ್ಕೆ ಸಾದೃಶ್ಯ, ಪವಿತ್ರಾತ್ಮನಿಗೆ ಸಾದೃಶ್ಯ. ಯೇಸಪ್ಪ ಹೇಳ್ತಾರೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾಗಿರುವಂಥ ಹೊಳೆಗಳು ಹರಿತಾವಂತೆ. ಹಲ್ಲೆಲೂಯಾ. ಏನು ಹರಿತಾವ್ರಿ, ಹೊಳೆ. ಎಲ್ಲಿದೆ ಹೊಳೆ, ಇಲ್ಲಿದೆ. ಹಲ್ಲೆಲೂಯಾ. ಬಬ್ಬಲ್ ಹೊಳೆ ಎಲ್ಲಿದೆ ರೀ, ಒಳಗಡೆ ಇದೆ. ಈ ಒಳಗಡೆಯಿಂದ ಏನು ಮಾಡುತ್ತಂತೆ, ಹೊಳೆ ಹರಿಯುತ್ತೆ. ಅಂದರೆ ಸಮೃದ್ಧಿ ಎಲ್ಲವೂ ಕೂಡ ದೇವರು ಒಳಗೆ ಇಟ್ಬಿಟ್ಟಿದ್ದಾನೆ, ನಮ್ಮ ಬಾಯಲ್ಲೇ ಇಟ್ಟಿದ್ದಾನೆ ಎಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಆ ಪವಿತ್ರಾತ್ಮನ ಹೊಳೆ ನಾವು ಓದಲ್ಲೆಲ್ಲ ಏನು ಮಾಡ್ಬೇಕು ರೀ, ಹರಿಯ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದೇ ಅಂಶ, 2020ನೇ ವರ್ಷ ದೇವರು ಏನು ಮಾಡ್ತಾನೆ, ನಮಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಕೇಳಿರುವಂಥದ್ದು ಏನು ರೀ, ಕೊರತೆ ನಮಗೆ ಇಲ್ಲ. ಯಾರಿಗೆ ಕೊರತೆ ಇಲ್ಲ, ತಪ್ಪಿ ಹೋದಂಥ ಕುರಿಗೆಲ್ಲ. ಯಾರಿಗೆ ರೀ, ಮಂದೆಯಲ್ಲಿ ಹಿಂಡಿನಲ್ಲಿ ಇರುವಂಥ ಕುರಿಗೇನಿಲ್ಲ, ಕೊರತೆ ಇಲ್ಲ. ಕುರುಬ ಆದರೂ ಬಂದಿದ್ದಾನೆ. ಹಲ್ಲೆಲೂಯಾ. ಆದರೂ ಬಂದು ಏನು ಮಾಡ್ತಾ ಇದ್ದಾನೆ, ಇವತ್ತಿನ ದಿನ ಪುನಃ ಹಿಂಡಿಗೆ ಸೇರಿಸಬೇಕು, ಪುನಃ ಉಜ್ಜೀವನ ಬರಬೇಕು, ಪುನಃ ಮತ್ತೆ ಆಶೀರ್ವಾದಗಳಲ್ಲಿ ನೀವು ನೆಲೆಯಾಗಿ ನಿಲ್ಲಬೇಕು. ಪುನಃ ಆ ಒಂದು ಕೆಟ್ಟದಾದಂಥ ಬೋಧನೆ ಯಾವುದಿದೆಯೋ ಆ ಬೋಧನೆಯಿಂದ ತಪ್ಪಿಸಿಕೊಂಡು ಯೇಸು ಕ್ರಿಸ್ತನ ಆಗಮನಕ್ಕಾಗಿ ನೀವು ಕಾಯಬೇಕು, ಸಿದ್ಧರಾಗಬೇಕು, ಶುದ್ಧರಾಗಬೇಕಂತೇಳಿ ದೇವರು ಏನು ಮಾಡಿದಾನೆ ಪ್ರಿಯರೇ, ಇಳಿದು ಬಂದು ಇವತ್ತಿನ ದಿನ ಈ ಪ್ರಾರ್ಥನೆ ಕೂಟವನ್ನು ನಿಮ್ಮ ಜೀವಿತದಲ್ಲಿ ಏರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಜನರು ಕರೆದಿದ್ದಾರೆ, ನಮ್ಮೂರಿಗೆ ಬರ್ರಿ ಅಂತೇಳಿ. ಆದರೆ ದೇವ್ರು ಏನು ಮಾಡಿದ್ದಾರೆ, ಇವತ್ತಿನ ದಿನ ಇಲ್ಲಿ ಈ ಸ್ಥಳದಲ್ಲಿಯೇ ನಡಿಬೇಕಂತೇಳಿ ಏನು ಮಾಡಿದಾನೆ ಆತ, ಜಗತ್ತು ಉತ್ಪಾದನೆ ಆಗೋದಕ್ಕಿಂತ ಮುಂಚಿತವಾಗಿ ಆತನ ಏನು ಮಾಡಿದ್ದಾನೆ, ಈ ಸಮಯವನ್ನು, ಈ ಸ್ಥಳವನ್ನು ಎಲ್ಲವನ್ನ ನೇಮಕ ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ನಮಗೇನಿಲ್ಲ ಹೇಳ್ರಿ, ಕೊರತೆ ಇಲ್ಲ. ಏನಿಲ್ಲರಿ ಹನುಮಂತವ್ರೆ, ಕೊರತೆ ಇಲ್ಲ. ನಾವು ಭಯಪಡಬಾರ್ದು, ಮುಂದೆ ಹೆಜ್ಜೆ ಇಟ್ಟಿದ್ದೀವಿ, ಎಲ್ಲವೂ ದೇವರು ನಡೆಸ್ತಾನೆ. ಗಾಡಿ ವಿಷಯ ಆಗಿರ್ಬೋದು, ಮುನ್ನೊಂದು ಯಾವುದೇ ವಿಷಯ ಆಗಿರಲಿ, ಹೊಲದ ವಿಷಯ ಆಗಿರಲಿ, ರಿಜಿಸ್ಟ್ರೇಷನ್ಗಳ ವಿಷಯ ಆಗಿರಲಿ, ಎಲ್ಲ ವಿಷಯಗಳಲ್ಲಿ ದೇವ್ರು ಏನು ಮಾಡ್ತಾನೆ ರೀ, ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಏನು ಹೇಳ್ರಿ, ಮಂದೆಯಿಂದ ನೀವು ದೂರ ಆಗಬೇಡ್ರಿ, ಕುರಿ ಹಿಂಡಿನಿಂದ ನೀವೇನಾಗಬೇಡ್ರಿ, ದೂರ ಆಗಬೇಡ್ರಿ. ಕುರುಬನು ಎಲ್ಲಿದ್ದಾನೆ, ಮಂದೆ ಹತ್ರನೇ ಇದ್ದಾನೆ. ಹಲ್ಲೆಲೂಯಾ. ಆ ಮಂದೆಯಲ್ಲಿಯೇ ಆತನು ಇದ್ದು ಎಲ್ಲವುಗಳನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ಅಂತೇಳಿ. ಹಿರೀ ಕುರುಬ ಅಂದರೆ ಯಾರು ರೀ, ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಇಲ್ಲಿ ಕೆಲವೊಂದು ಕುರಿಮರಿಗಳನ್ನು ಕಾಯೋದಕ್ಕಾಗಿ ಕುರುಬರನ್ನು ಇಟ್ಟಿದ್ದಾನೆ. ಕುರುಬರಾದ್ರೆ ಯಾರು, ಈಗ ದೈವ ಸೇವಕರು. ಹಲ್ಲೆಲೂಯಾ. ತಪ್ಪಿಸ್ಕೊಂಡು ಹೋಗಬಾರ್ದು, ಪುನಃ ಮಂದೆಗೆ ಬರಬೇಕು, ತಪ್ಪಾದ ಬೋಧನೆಗಳ ಕಡೆಗೆ ಹೋಗಬಾರ್ದು. ಭಕ್ತಿಯ ಜೀವನ ಏನೆಂಬುದಾಗಿ ಅರಿತುಕೊಳ್ಬೇಕಂತೇಳಿ ಅಲ್ಲೆಲ್ಲೆಲ್ಲೆಲ್ಲಿ ಕೆಲವು ಜನರನ್ನ
ಕುರುಬರನ್ನು ಇಟ್ಟಿದ್ದಾನೆ. ಕುರಿಗಳನ್ನು ಸರಿಯಾದ ರೀತಿಯಲ್ಲಿ ಮೇಯಿಸುವುದಕ್ಕಾಗಿ, ಕಾಯುವುದಕ್ಕಾಗಿ, ಸಮೃದ್ಧಿಯನ್ನು ಅನುಭವಿಸಬೇಕು ಅಂತೇಳಿ ವಾಕ್ಯದ ಜ್ಞಾನವನ್ನು ತಿಳಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರು ನಿನಗೆ ಕುರುಬನಾದರೆ ನಿನಗೇನಿಲ್ಲ, ಕೊರತೆ ಇಲ್ಲ. ಹಲ್ಲೆಲೂಯಾ. ಆ ವ್ಯಕ್ತಿ ಆ ತೋಳವನ್ನು ಓಡಿಸಿ ತನ್ನ ಹೆಗಲಿನ ಮೇಲೆ ಇಟ್ಕೊಂಡು ಕುರಿ ಹಿಂಡಿನ ಹತ್ರ ಬಂದು ಕುರಿಯ ಹಿಂಡಿನ ಒಳಗಡೆ ಬಿಡ್ತಾನೆ ಪ್ರಿಯರೇ. ಬಿಟ್ಟಾಗ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಕಳೆದು ಹೋದಂಥ ನನ್ನ ಕುರಿಮರಿ ಪುನಃ ಸಿಕ್ತು. ನೀನು ಇವತ್ತು ಭಕ್ತಿಯ ಜೀವಿತವನ್ನು ಕಳೆದುಕೊಂಡಿದೆಯೇನೋ, ಆದರೆ ಪುನಃ ಭಕ್ತಿಯ ಜೀವಿತವನ್ನು ಕಟ್ಟುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ನೀನು ಆಲೋಚನೆ ಮಾಡು. ನಿನ್ನ ಭಕ್ತಿಯ ಜೀವಿತದಲ್ಲಿ 2019ನೇ ವರ್ಷದವರೆಗೂ ನಿನ್ನ ಭಕ್ತಿಯ ಜೀವಿತ ಕುಂಠಿತವಾಗಿತ್ತೇನು? ದೇವರೇ, ಇನ್ನು ಮುಂದೆ ನೀನು ಹೇಳಿದ ಮಾರ್ಗದಲ್ಲಿ ನಾನು ನಡಿಬೇಕಪ್ಪ. ಹೌದು ಸ್ವಾಮಿ, ನೀನು ಮಾರ್ಗವನ್ನು ಸಿದ್ಧ ಮಾಡಿದೆಯಾ. ನಾನು ಆ ಒಂದು ಲೈಟ್ ಮೂಲಕವಾಗಿ ಆ ಒಂದು ವಾಕ್ಯವೆನ್ನುವಂಥ ಬೆಳಕನ್ನು ಹಿಡಿದುಕೊಂಡು ಮುಂದೆ ಹೋಗುವಾಗ ಎಲ್ಲ ದಾರಿ ನನಗೆ ಕಾಣಿಸ್ಲಿಕ್ಕಿದೆ ಸ್ವಾಮಿ ಎಂಬುದಾಗಿ ಒಂದು ರೀತಿ ಅರಿಕೆ ಮಾಡಿ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿ. ದೇವರೇ, ನನಗೆ ಕೊರತೆ ಇಲ್ಲ ಎಂಬುದಾಗಿ 2020ನೇ ಪ್ರಥಮ ಬುಧವಾರ ದಿನದಂದು ಸ್ವಾಮಿ 2020ನೇ ಪ್ರಥಮ ತಿಂಗಳಿನಲ್ಲಿ ಸ್ವಾಮಿ ನೀನು ಮಾತನಾಡಿದ್ದೀಯ. ಕೊರತೆಯೇ ಇಲ್ಲ. ಯಾಕಂದರೆ ನಾನೇ ನನ್ನ ಕುರಿಗಳನ್ನು ಒತ್ತು ಸಹಿಸುವೆನೆಂಬುದಾಗಿ ಹೇಳಿದ ದೇವರೇ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಒಳ್ಳೆಯ ಕುರುಬನಾಗಿದ್ದೇನೆ, ನಾನೇ ನನ್ನ ಕುರಿಗಳಿಗಾಗಿ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಆ ತೋಳ ಮಧ್ಯದಿಂದ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಿದಂಥ ದೇವರೇ, ಆ ಗರ್ಜಿಸುವ ಸಿಂಹದೋಪಾದಿಯಲ್ಲಿರ್ತಕ್ಕಂಥ ಆ ಸೈತಾನನಿಂದ ನಮ್ಮನ್ನು ರಕ್ಷಣೆ ಮಾಡಿ ಜೀವದ ಮಾರ್ಗದಲ್ಲಿ ನಡೆಸಿದಂಥ ದೇವರೇ, ನಮಗಾಗಿ ಜೀವನ ಕೊಟ್ಟಂಥ ದೇವರೇ, ಕೊರತೆ ಇಲ್ಲ ಎಂಬುದಾಗಿ ನೀನು ಹೇಳಿದ್ದೀಯಪ್ಪ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಯಾರಿಗೂ ಕೂಡ ಯಾವ ಕೊರತೆ ಇರಬಾರದು ಸ್ವಾಮಿ. ಹೌದು ರಾಜನೇ, ನೀನು ಹೇಳಿದೀಯಾ, ನೀವು ನನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ನೀವೇ ನನ್ನನ್ನು ಪ್ರೀತಿಸುವಂಥವರಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿವರೆಗೆ ನಿನ್ನ ವಾಕ್ಯವನ್ನು ನಾವು ತಾತ್ಸಾರ ಮಾಡಿದ್ದೇವೇನೋ ಸ್ವಾಮಿ. ಇಲ್ಲಿವರೆಗೆ ಸ್ವಾಮಿ ಕುರಿ ಹಿಂಡಿನಿಂದ ನಾವು ತಪ್ಪಿಸಿಕೊಂಡು ಹೋದಂಥ ಕುರಿಗಳೋಪಾದಿಯಲ್ಲಿ ಅಲಿದಿದ್ದೇವೇನೋ ಸ್ವಾಮಿ. ಇನ್ನು ಮುಂದೆ ಆಗಬಾರದು ಸ್ವಾಮಿ. ಕರ್ತನೆ, ಹಿಂಡಿನಲ್ಲಿ ಇರುವಾಗಲೇ ನಮಗೆ ಸಂರಕ್ಷಣೆ ಇದೆ, ಹಿಂಡಿನಲ್ಲಿ ಇರುವಾಗಲೇ ನಮಗೆ ಜಯ ಇದೆ, ಹಿಂಡಿನಲ್ಲಿ ಇರುವಾಗಲೇ ನಮಗೆ ಕೊರತೆ ಇಲ್ಲ. ಅಚ್ಚು ಹಸಿರಾದಂಥ ಹುಲ್ಲುಗಾವಲಿನಲ್ಲಿ ನೀನು ಸ್ವಾಮಿ ತಂಗಿಸುತ್ತೀಯ, ನೀರುಗಳ ಬಳಿಗೆ ನೀನು ಬರಮಾಡ್ತೀಯ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. 2020ನೇ ವರ್ಷದಲ್ಲಿ ಯಾವ ಕಾರ್ಯಗಳಿಗೆ ಸ್ವಾಮಿ ಈ ಮಕ್ಕಳಿಗೆ ಆ ಒಂದು ವಿಷಯಗಳು ಕರ್ತನೆ ಯಾವುದು ಆಗಿಲ್ಲ ಎಂಬುದಾಗಿ ಅಂದುಕೊಂಡಿದ್ದಾರೋ, ಕೊರತೆ ಇದೆ ಎಂಬುದಾಗಿ ಅಂದುಕೊಂಡಿದ್ದಾರೋ, ಎಲ್ಲ ಕೊರತೆಗಳ ಮೇಲೆ ನೀನು ಜಯವನ್ನು ಕೊಡು ಸ್ವಾಮಿ. ಹಾಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತುತಿ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಹಾಲೆಲೂಯಾ, ಹಾಲೆಲೂಯಾ. ಕೊರತೆ ಎಲ್ಲ ಯೇಸುವಿನ ನಾಮದಲ್ಲಿ ನೀಗಿಸಲ್ಪಡಲಿ. ಇವರ ಕೊರತೆಗಳೆಲ್ಲ ನೀಗಿಸಿ ಒಂದು ಒಳ್ಳೆಯ ಸಾಕ್ಷಿ ಹೇಳುವ ಹಾಗೆ ಇವರ ಜೀವಿತಗಳು ಬದಲಾಗಲಿ, ಮಾರ್ಪಡಲಿ ಸ್ವಾಮಿ. ಇವರೆಲ್ಲರೂ ಒಳ್ಳೆಯವರೇ, ಯಾರು ಸ್ವಾಮಿ ಕೆಟ್ಟವರಲ್ಲಪ್ಪ. ಯಾಕಂದರೆ ನಿನ್ನನ್ನು ತಿಳಿದುಕೊಂಡಂಥ ಮಕ್ಕಳಾಗಿದ್ದಾರೆ. ಹಾಲೆಲೂಯಾ. ಎಲ್ಲ ವಿಷಯದಲ್ಲಿ ಸ್ವಾಮಿ ಕೊರತೆಗಳನ್ನು ನೀಗಿಸಿ ಒಳ್ಳೆಯ ಜಯವನ್ನು ಕೊಡಬೇಕೆಂಬುದಾಗಿ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಇವರ ಪ್ರತಿ ಕೊರತೆ, ಪ್ರತಿ ಕಷ್ಟ, ಪ್ರತಿ ಕಣ್ಣೀರು, ಪ್ರತಿ ಬಂಧನಗಳು ಎಲ್ಲವೂ ಕಳಚಲ್ಪಡಲಿ, ಬಿಡುಗಡೆಯಾಗಲಿ, ಸಂಪೂರ್ಣವಾಗಿ ಕೊರತೆ ನೀಗಿಸಲ್ಪಟ್ಟು ಸಮೃದ್ಧಿಯ ಕಡೆಗೆ 2020ನೇ ವರ್ಷದಲ್ಲಿ ಇವರು ಹೋಗಲಿ ಎಂಬುದಾಗಿ, ಸಮೃದ್ಧಿಯನ್ನು 2020ನೇ ವರ್ಷದಲ್ಲಿ ಅನುಭವಿಸಲಿ ಎಂಬುದಾಗಿ ನೀನು ಹೇಳಿದಂಥ ಮಾತು, ನಾನು ನಿಜವಾಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿಜವಾಗಿ ನಿನ್ನನ್ನು ಹೆಚ್ಚಿಸುತ್ತೇನೆ ಎನ್ನುವಂಥ ಮಾತು ಸಂಪೂರ್ಣವಾಗಿ ಕುಟುಂಬದ ಮೇಲೆ, ಎಲ್ಲ ಬಂದಿರತಕ್ಕಂಥ ಕುಟುಂಬಗಳೆಲ್ಲವುಗಳ ಮೇಲೆ ಬಿಡುಗಡೆ ಮಾಡಿದೆ. ನಿನ್ನ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ದೈವಜನರು ಅವರು ಮಾಡುವಂಥ ಸೇವೆ, ಅವರ ಕುಟುಂಬಗಳು, ಎಲ್ಲ ವಿಶ್ವಾಸಿಗಳು ಅವರೆಲ್ಲರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದಲ್ಲೂ ಯೇಸುವೇ ನಿನ್ನ ಬಳಿ ಬಂದೆವು.
ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜಕ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹೇಳ್ರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್, ಆಮೆನ್.